ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನಾನು ಆದರ್ಶಿನಿ. ಇದೇ ತಿಂಗಳು 21ನೇ ತಾರೀಕು ಸೂರ್ಯಗ್ರಹಣ ಇದೆ. ಸೂರ್ಯಗ್ರಹಣದ ಜೊತೆಗೆ ಮಹಾಲಯ ಅಮಾವಾಸ್ಯೆ ಅಂದರೆ ಪಿತೃಪಕ್ಷವನ್ನು ಕೂಡ ಆಚರಣೆ ಮಾಡುವಂಥದ್ದು ಈ ಒಂದು ತಿಂಗಳು ಬಂದಿದೆ. ಅಷ್ಟೇ ಅಲ್ಲ, ಇದೇ ತಿಂಗಳಲ್ಲಿ ಎರಡೆರಡು ಗ್ರಹಣಗಳನ್ನು ನೋಡುವಂಥದ್ದು ನಮ್ಮದಾಗಿದೆ. ಸೊ ಏನಿದು ಈ ರೀತಿ ಗ್ರಹಣ ಆಗ್ತಿರೋದು ಒಳಿತಾ ಕೆಡುಕ? ಸೊ ಗ್ರಹಣದ ದಿನ ಮಾಲೆಯ ಅಮಾವಾಸ್ಯೆ ಮಾಡಬಹುದಾ ಮಾಡಬಾರ್ದಾ ಎಲ್ಲ ವಿಷಯವನ್ನು ಸಂಪೂರ್ಣವಾಗಿ ನಮಗೆ ಮಾಹಿತಿ ತಿಳಿಸಲಿಕ್ಕೆ ನಮ್ಮ ಜೊತೆ ಇದ್ದಾರೆ ಖ್ಯಾತ ನ್ಯೂಮರಾಲಜಿಸ್ಟ್ ಆದಂತಹ ಆರ್ಯವರ್ಧನ್ ಗುರುಗಳು. ಸೊ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಓಂ ಬ್ರಹ್ಮದೇವಾಯ ನಮಃ. ಗುರುಗಳೇ, ಸೊ ಸೂರ್ಯಗ್ರಹಣ ಅಂದಾಕ್ಷಣ ಸೂರ್ಯಗ್ರಹಣದ ದಿನ ಯಾವುದೇ ಆಚರಣೆ ಮಾಡಲ್ಲ. ಸೊ ಈ ಪಿತೃಪಕ್ಷ ಮಾಡಬೇಕಾ? ಮಹಾಲಯ ಅಮಾವಾಸ್ಯೆ ಅದೇ ದಿನ ಬಿದ್ದಿರೋದ್ರಿಂದ, ಅಮಾವಾಸ್ಯೆ ಇರೋದ್ರಿಂದ ಎಲ್ಲರೂ ಅಮಾವಾಸ್ಯೆ ದಿನಾನೇ ಮಾಡೋದು ಸಾಮಾನ್ಯ. ಸೊ ಮಾಡಬಹುದಾ ಮಾಡಬಾರ್ದಾ? ಇಲ್ಲ, ಮಾಡಲೇಬೇಕು. ಯಾಕಂದರೆ ಹಿರಿಯವರು ಅವತ್ತಿನ ದಿನಕ್ಕೆ ಈ 15 ದಿವಸ ಏನು ಪಿತೃಪಕ್ಷ ಇದ್ದಾರೋ ಅವರು ಬಂದು ಭೂಲೋಕದಲ್ಲಿ ಎಲ್ಲರ ಮನೆಯಲ್ಲೂ ವಾಸ ಮಾಡ್ತಾರೆ. ಖಂಡಿತಲ್ಲೂ ಕೂಡ ಮಾಡಿಬಿಡ್ದಲ್ಲೇ ಇರಬೇಡಿ. ಗ್ರಹಣದ ಟೈಮಲ್ಲಿ ನೀವು ಎಷ್ಟು ದಿವಸ ಗ್ರಹಣ ಟೈಮಲ್ಲಿ ಊಟ ಮಾಡಬಾರ್ದು ಅಂತಿದ್ರಿ. ಇವತ್ತು ಗ್ರಹಣ ಬರ್ತಾಯಿದೆ, ದೇವರು ನೀವು ನೆಂಬೋದಕ್ಕೆಲ್ಲ ಅಟ್ಯಾಕ್ ಮಾಡ್ತಾನೆ. ಗ್ರಹಣ ಅನ್ನೋದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ನೀವು ದಯವಿಟ್ಟು ಹಿರಿಯವ್ರಿಗೆ ಏನು ಎಡೆ ಹಾಕ್ಬೇಕು ಅದನ್ನ ದಯವಿಟ್ಟು ಮಾಡಲೇಬೇಕು ಮೇಡಮ್ ಅವರೇ, ಮಾಡಲೇಬೇಕು ಅಂತ ಅಂತೀರಾ. ಸೊ ಈ ಹಬ್ಬನೂ ಬಂದು ಹೋಗಿರೋದ್ರಿಂದ, ಗಣಪತಿ ಹಬ್ಬ ಆಗಿರೋದ್ರಿಂದ ಎಷ್ಟೊಂದು ಕಡೆ ಇನ್ನೂ ಗಣಪತಿ ಇಡೋದು, ಇನ್ನೂ ಗಣಪತಿ ವಿಸರ್ಜನೆ ಮಾಡೋ ಕಾರ್ಯಕ್ರಮಗಳು ನಡೀತಾ ಇದೆ. ಸೊ ಈ ಒಂದು ಗಳಿಗೆ, ಈ ಒಂದು ಟೈಮ್ನಲ್ಲಿ ಗಣಪತಿ ಇಡಬಹುದಾ, ಗಣಪತಿ ವಿಸರ್ಜನೆ ಮಾಡಬಹುದಾ, ಹೇಗೆ ಗುರುಗಳೇ? ಇಲ್ಲ, ಇದು ತುಂಬ ದೊಡ್ಡ ತಪ್ಪು ಮಾಡಿದ್ದು. ಗಣಪತಿ ಪಿತೃಪಕ್ಷದಲ್ಲಿ ಗಣಪತಿ ಇಡೋರ್ಗೂ ಮತ್ತು ಬಿಡೋರ್ಗೂ ಅವ್ರ ಮನೇಲಿ ಮುಂದೆ ಸೆರ್ರಕ್ಕಾದಿತ್ತು ಕೆಟ್ಟ ಫಲಗಳು. ಗಣಪತಿ ಹಬ್ಬ ಬಂದಾಗಲೇ ಅವತ್ತೆಲ್ಲ ಏರಿಯಾದಲ್ಲಿ ಇಟ್ಟು ದಯವಿಟ್ಟು ಅವತ್ತೇ ಮಾಡಿ ಅದನ್ನು ಎಷ್ಟು ಪಿತೃಪಕ್ಷ ಬರೋದಕ್ಕೆ ದಯವಿಟ್ಟು ಬಿಡಬೇಕು. ನೀವು ಗಣಪತಿನೂ ಕೂಡ ಪಿತೃಪಕ್ಷದಲ್ಲಿ ಬಿಡೋಕೆ ಹೋಗೋದು ತುಂಬ ದೊಡ್ಡ ತಪ್ಪು. ಗಣಪತಿನೆಲ್ಲ ಪಿತೃಪಕ್ಷದಲ್ಲಿ ನೆನೆಸ್ಕೋಬಾರ್ದು. ಇದು ದಯವಿಟ್ಟು ಏರಿಯಾದಲ್ಲಿ ನೀವು ಕಲೆಕ್ಟ್ ಮಾಡಿಬಿಟ್ಟು ಇದು ಮಾಡೋದು ತುಂಬ ದೊಡ್ಡ ಅಪಾಯ. ದಯವಿಟ್ಟು ಅದರಲ್ಲೂ ಕೂಡ ಪಿತೃಪಕ್ಷವನ್ನು ಗಣಪತಿ ಹಬ್ಬದ ದಿವಸ ನೀವು ಯಾರೂ ಕೂಡ ಇಡಬೇಡಿ, ದಯವಿಟ್ಟು ಅರ್ಥ ಮಾಡ್ಕೊಳ್ತೀನಿ. ಮತ್ತು ಬಿಡೋಕ್ಕೂ ಟ್ರೈ ಮಾಡಬೇಡಿ. ಇನ್ನು ಮುಂದೆ ಪಿತೃಪಕ್ಷ ನೀವು ಪೌರ್ಣಮಿ ಸ್ಟಾರ್ಟ್ ಆಗೋ ಹೊತ್ತಿಗೆ ನೀವು ಅಷ್ಟೊತ್ತಿಗೆ ನೀವು ಬಿಟ್ಬಿಡ್ಬೇಕು. ಈ ಮುಂದಿನ ವರ್ಷದಿಂದ ದಯವಿಟ್ಟು ಆ ಥರ ಮಾಡ್ಕೊಳ್ಳಿ. ಸೊ ಈ ರೀತಿ ಮಾಡೋದ್ರಿಂದಾನೇ ಅವಘಡಗಳು ಜಾಸ್ತಿ ಆಯ್ತಾ ನಿಮ್ಮ ಪ್ರಕಾರ? ಮಧುರಲ್ಲಾಗಿರುವಂಥ ಇನ್ಸಿಡೆಂಟ್ ಆಗಿರ್ಬೋದು, ಹಾಸನದಲ್ಲಾಗಿರುವಂಥದ್ದು. ಈ ವರ್ಷ ನಾನು ನ್ಯೂಮರಾಲಜಿಲಿ 2 ಮತ್ತು 9 ಸರಿಯಿಲ್ಲ ಅಂತ ಹೇಳಿದ್ದೆ. ಆಗ ಹಾಸನದಲ್ಲಿ ಆದಾಗಲೂ ಕೂಡ 11ನೇ ತಾರೀಕು ಆಗುತ್ತೆ. ಇದು ತುಂಬ ದೊಡ್ಡ ಘಟನೆಗಳಾಗ್ತಾ ಹೋಗುತ್ತೆ. ಮತ್ತು ಗಣೇಶನ ಹಬ್ಬ ಈ ಸರಿ ಬಂದಿಲ್ಲ, ತಲೆ ಬೋಳಿಸಿ ಎಲ್ಲರೂ ಕೂಡ ಅಂತ ನಾನು ಹೇಳಿದ್ದೆ. ಗಣೇಶನ ಹಬ್ಬನ ಸರಿ ಬಂದಿಲ್ಲ, ತಲೆ ಬೋಳಿಸಿ ಅಂತ. ಗಣಪತಿ ಇಡೋರೆಲ್ಲರೂ ಕೂಡ ತಲೆ ಬೋಳಿಸ್ಬೇಕಂತ ತಲೆನೇ ಕೊಟ್ಬಿಟ್ಟವ್ರು ಇವತ್ತು ಲಾರಿಗೆಲ್ಲ. ನೋಡಿ, ನಾನು ಗಣೇಶನ ಹಬ್ಬಕ್ಕೆ ತಲೆ ಮುಡಿ ಕೊಟ್ಟಿದ್ದೆ, ಗಣೇಶನಿಗೋಸ್ಕರ ನಾನು ಕೊಟ್ಟಿದ್ದೆ, ಅವತ್ತೇ ಕೊಟ್ಟೆ. ಗಣಪತಿ ಹಬ್ಬದ ನಾನು ಹೇಳ್ಬಿಟ್ಟೆ ಜನಗಳಿಗೆ ಹೇಳಿದ್ದೆ ಮೇಡಮ್ ಅವರು. ಸೊ ಕೂದಲು ಕೊಡಬೇಕು ಅಂತ ಹೇಳಿದ್ರಿ. ಹೌದು. ಇವಾಗ ಈ ಸಲ ಗಣಪತಿ ಹಬ್ಬ ದೊಡ್ಡ ಗಲಾಟೆ ಆಗಿರೋದು, ದೊಡ್ಡ ಅನಾಹುತ ಆಗಿದೆ. ಅದರಲ್ಲೂ ಕೂಡ ಸಿಕ್ಕಾಪಟ್ಟೆ ದುಃಖವನ್ನಾಯಿತು. ಸರ್ಕಾರ ಕೂಡ ಕಷ್ಟ ಸಿಕ್ಕಾಕೈತೆ. ಅಷ್ಟು ಜನ ಮಾಡ್ತಿದ್ದಾಗ ನೋಡಿ, ಯಾರೋ ಒಬ್ಬ MLA ಬರ್ತಾನೆ, ಯಾರೋ ಒಬ್ಬ ಮಿನಿಸ್ಟರ್ ಬರ್ತಾನೆ, ಅಷ್ಟೊಂದು ಜನ ಪೊಲೀಸ್ ಕೊಡ್ತಾರೆ. ಇಷ್ಟು ಜನ ಸೇರಿದಾಗ ಒಂದು ಸರ್ಕಾರ ಪೊಲೀಸ್ ಕೊಡಲೇಬೇಕು, ಮೇಂಟೈನ್ ಮಾಡಬೇಕು. ತುಂಬ ಇನ್ನೂ ಪೊಲೀಸಿನ ಇಲಾಖೆನ ಜಾಸ್ತಿ ಸ್ಟ್ರಾಂಗ್ ಮಾಡೋಷ್ಟು ಒಳ್ಳೆಯದು. ಸೊ ಈ ಪಿತೃಪಕ್ಷ ಪ್ಲಸ್ ಸೂರ್ಯಗ್ರಹಣ ಒಂದೇ ದಿನ ಬಂದಿರೋದ್ರಿಂದ ಏನಾದರೂ ಗಂಡಾಂತರ ಕಾದಿದೆಯಾ? ತುಂಬ ರಾಶಿ ಗಂಡಾಂತರ ಕಾದಿದೆ, ತುಂಬ ನಕ್ಷತ್ರಗಳಿಗೆ ಕಾದಿದೆ. ಮೊದಲಿಗೆ ಈ ಪಿತೃಪಕ್ಷದಲ್ಲಿ ದಯವಿಟ್ಟು ಹೇಳ್ತೀನಿ ಕೇಳಿ, ನಿಮ್ಮ ಕುಟುಂಬದಲ್ಲಿ ಯಾರು ಕಾಗೆ ಬಂದು ನಿಮ್ಮನ್ನು ಮುಟ್ಟಿದರೆ, ಇಲ್ಲ ನಿಮ್ಮ ಮನೆ ಹತ್ರ ಮುಂಚೆಲ್ಲ ಬರ್ತಾಯಿದ್ರೆ, ನೀವು ಅವ್ರಿಗೆ ಹಿರಿಯರಿಗೆ ಅವಮರ್ಯಾದೆ ಮಾಡಿದಿರಾ, ಇಲ್ಲ ದುಃಖವನ್ನು ಕೊಟ್ಟರೆ ಅವ್ರನ್ನ ನೆನೆಸ್ಕೊತಿಲ್ಲ ಅಂತ ಹೇಳುತ್ತೆ. ಅಂಥವ್ರು ಈ ಸರಿ ಈ ಪಿತೃಪಕ್ಷ ಆದ ನಂತರ ಆ ಮನೆ ಖಾಲಿ ಮಾಡಿ. ದಯವಿಟ್ಟು ನಿಮ್ಮನ್ನು ಕಾಗೆ ಮುಟ್ಟಿದ್ದಾಗಿರ್ಬೋದು, ಇಲ್ಲ ನಿಮ್ಮ ಮನೆ ಹತ್ರ ಬಂದಿದ್ದಾಗಿರ್ಬೋದು. ಮನೆ ಹತ್ರ ಬಂದರೆ ರೆಗ್ಯುಲರೇ ಬರ್ತಾರೆ, ಓಕೆ. ದಿಢೀರ್ನೇ ಮನೆ ಒಳಗಡೆ ಬಂದರೆ ಆ ಮನೆ ಖಾಲಿ ಮಾಡಿ, ಅದು ನಿಮಗೆ ತುಂಬ ಒಳ್ಳೆಯದು. ಈ ಸರಿ ಏನಾದರೂ ನಿಮಗೆ ಕಾಗೆ ಟಚ್ ಮಾಡಿದ್ರೆ, ಕಾಗೆ ಬಂದು ನಮ್ಮ ಪಿತೃಋಣದ ಒಂದು ಅಧಿದೇವತೆ, ನಮ್ಮ ಪೂರ್ವಜನ್ಮರು. ಹಿಂದೆ ರೈತರು ಹೊಲದಲ್ಲಿ ಊಟ ಮಾಡ್ಬೇಕಾದ್ರೆ ಪ್ರಾಣಿಗೆಲ್ಲ, ಕಾಗೆಗೆಲ್ಲ, ಅಕ್ಕಿಗೆ, ಗುಬ್ಬಚ್ಚಿಗೆಲ್ಲ ಊಟ ಹಾಕ್ಬಿಟ್ಟು ಆಮೇಲೆ ಅವ್ರು ಊಟ ಮಾಡೋರು. ಆದರೆ ಈಗ ಹಾಗಲ್ಲ, 100%. ಇವಾಗ ತಟ್ಟೆ ತೊಳೆದಿದ್ದೂ ಕೂಡ ಚೆಲ್ಲಲ್ಲ. ಮುಂಚೆ ತಟ್ಟೆ ಚೆಲ್ಲಿದ್ದು ಕೂಡ ನಾಯಿಗೆ ಚೆಲ್ಲರು, ತಟ್ಟೆ ತೊಳೆದು ಹಸು ಕಲ್ಗಚ್ಚಿಗಿಡೋರು. ಇಷ್ಟೊಂದು ಮನುಷ್ಯನ ಊಟವನ್ನು ನೀರನ್ನಾಗಲಿ ಕೈ ತೊಳೆದು ಅಷ್ಟು ಬಳಸ್ಕೊತಿದ್ರು. ಇವಾಗ ಏನೂ ಇಲ್ಲ, ಖಂಡಿತ ಕೂಡ ಎಲ್ಲ ಮೋರಿಗೆ ಹೋಗ್ತಾಯಿದೆ 100%. ಪಿತೃ ಋಣನ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಯಾರೆಲ್ಲ ಇದೇನಾಗೈತಿ, ಇದೊಂದು ಬಿಗ್ನೆಸ್ ಆಗಿಬಿಟ್ಟಿದೆ ಮೇಡಮ್ ಅವರೇ, ಪಿತೃಋಣದ ಶಾಪ ದೋಷ ಅನ್ನೋದು. ಖಂಡಿತ ಕೂಡ ಆ ಥರ ಇಲ್ಲ. ಯಾಕಂದರೆ ನೀವು ಅವ್ರವ್ರ ಧರ್ಮದಲ್ಲಿರೋದನ್ನು ಇವಾಗ ಬೇರೆ ಧರ್ಮದವ್ರಿಗೆ ಅದನ್ನು ಬಿಗ್ನೆಸ್ಸಿಗೆ ಕನ್ವರ್ಟ್ ಮಾಡಿದ್ದಾರೆ. ಈ ರಾಂಗ್ ಕಾನ್ಸೆಪ್ಟ್. ಅದು ನನ್ನ ಒಪಿನಿಯನ್, ಈ ರಾಂಗ್ ಕಾನ್ಸೆಪ್ಟ್.
ನೀವು ಪಿತೃಋಣನ ಹೇಗಪ್ಪ ಅಂದರೆ ನಿಮ್ಮ ಮನೆಯಲ್ಲಿ ನೀವು ಪಿತೃಋಣ ಕಳ್ಕೋಬೇಕು ಅಂದರು. ಯಾರು ಒಬ್ಬೊಬ್ಬರು ತಿಂಗಳ ಮಾಡೋರಿದ್ದಾರೆ. ಈ ಪಿತೃಪಕ್ಷದಲ್ಲಿ ಯಾರೋ ಮಾಡಲ್ಲ. ಒಬ್ಬೊಬ್ಬರು ಆಯುಧ ಪೂಜೆಯಲ್ಲಿ ಪಿತೃಪಕ್ಷ ಮಾಡೋರಿದ್ದಾರೆ. ಒಬ್ಬೊಬ್ಬರು ದೀಪಾವಳಿಲಿ ಮಾಡೋರಿದ್ದಾರೆ. ನಾನು ದೀಪಾವಳಿಲೂ ಕೂಡ ಊಟ ಮಾಡಿದ್ವಿ. ನಾವೆಲ್ಲ ಪಿತೃಪಕ್ಷನ ನಾವು ನಾನ್ ವೆಜ್ಜಿಂದ ಮಾಡ್ತೀವಿ. ನಾವು ಯಾಕಂದರೆ ನಾವು ತಿರುಪತಿಗೆ ಹೋದರೂ ಕೂಡ ನಾನು ನಾನ್ ವೆಜ್ ಮಾಡ್ಬೇಕು. ಯಾಕಂದ್ರೆ ನಾವು ದಾಸಗೌಡ್ರಾಗಿರೋದ್ರಿಂದ ನಮ್ಮಮ್ಮ ಮುಳ್ಗೌಡ್ರು, ನಮ್ಮಪ್ಪ ದಾಸಗೌಡ್ರು. ಮುಳ್ಗೌಡ್ರು ಏನು ಮಾಡ್ತಾರೆ ಅಂದರೆ ಮನೇಲಿ ವೆಜ್ ಅವರು ಸತ್ರು ಹುಟ್ಟರು ಬರ್ತಡೇ ಆದರೂ ವೆಜ್ ಮಾಡ್ತಾರೆ. ನಮ್ಮಲ್ಲಿ ಹಂಗಲ್ಲ, ಸತ್ತಿ ದಿವಸನೂ ಕೋಳಿ ಸಾರು ಮಾಡ್ತಾರೆ ಬಂದವ್ರು ಊಟ ಮಾಡೋಕ್ಕೆ. ನಮ್ಮಲ್ಲಿ ಆ ಥರ ನಡ್ಕೊ ಬಂದವ್ರ ಪದ್ಧತಿ. ನಾವು ದಾಸಗೌಡ್ರು, ನಾವು ತಿರುಪತಿಗೆ ಹೋದರೆ ಮರಿ ಹೊಡಿಬೇಕು. ತಿರುಪತಿಗೆ ಎಡೆ ಹಾಕಬೇಕು ನಾನ್ ವೆಜ್. ಶ್ರಾವಣ ಶನಿವಾರ ನಾವು ತಿರುಪತಿಗೆ ನಾನ್ ವೆಜ್ ಊಟ ಕೊಡಬೇಕು. ಅದು ಹಿಂದಿಂದ ನಡೆಸ್ಕೊ ಬಂದಿದ್ದಾರೆ. ನಿಮ್ಮ ಪೂರ್ವಜರು ಏನು ಮಾಡ್ಕೊ ಬಂದಿರೋ ದಯವಿಟ್ಟು ಅದು ಮಾಡಿ. ಈಗ ಏನಾಗುತ್ತೆ ಗೊತ್ತಾ, ಎಲ್ಲ ಕನ್ವರ್ಟ್ ಮಾಡ್ತಾರೆ. ಅಂದರೆ ಮಾಡಲ್ ಟೆಂಪಲ್ ಪೂಜೆ ಮಾಡಲ್ ಇಲ್ಲಿ ಹೋಗ್ಬಿಟ್ರೆ ಆಗುತ್ತೆ, ಅಲ್ಲೋಗಿ ಪುಣ್ಯ ಸಿಗುತ್ತೆ ಅಂತ. ಖಂಡಿತ ಕೂಡ ನಿಮ್ಮ ಅಪ್ಪ ಅಮ್ಮದಿರಲ್ಲ ಆ ದೇವಸ್ಥಾನಕ್ಕೆ ಹೋಗಿರಕ್ಕೆ ನೀವು ಹೋಗಿ ಅಲ್ಲೋಗಿ ಪಿತೃದ ಋಣ ಕಳ್ಕೊಳಕ್ಕೆ ಹೋಗ್ಬೇಡಿ. ನಿಮ್ಮ ಮನೆಯಲ್ಲಿ ದಯವಿಟ್ಟು ಯಾರೆಲ್ಲ ಪಿತೃ ಶಾಪಕ್ಕೆ ಹೊಣೆ ಹಾಕ್ತೀರ ಅಂತ ಹೇಳ್ತೀವಿ ಕಡೆ, ಮನೆ ಹೊರಗಡೆಯಿಂದ ನೀವು ಅನ್ನ ಹಾಕಿರೋ ಅದು ದೋಷ ಬರುತ್ತೆ. ನೀವು ಯಾರಿಗ ಫಂಕ್ಷನ್ ಮಾಡಬೇಕು ಅಂತ ಮನೆಗೆಲ್ಲ ದೊಡ್ಡ ಮರಿ ಕೆಡೋದು, ಒಳ್ಳೆ ಕೋಳಿ ಮಟ್ಟೆಲ್ಲ ಹೊರಗಡೆ ಬೇಯಿಸಿ ಹೊರಗಡೆ ಅನ್ನ ಹಾಕಿರೋದು ಅದು ಶಾಪ ಆಗುತ್ತೆ. ನಿಮ್ಮ ಮನೆ ಒಳಗಡೆ ಎಷ್ಟು ಜನ ಊಟ ಮಾಡೋಕ್ಕಾಗತ್ತೆ? ನಿಮ್ಮ ಫ್ಯಾಮಿಲಿಲಿ ಪಿತೃಋಣ ಹೋಗಬೇಕು ಅಂದರೆ 100% ನಿಮ್ಮ ಮನೆ ಒಳಗಡೆ ಊಟ ಹಾಕಿ. 100% ನಿಮ್ಮ ಮನೆಯಲ್ಲಿ ನಿಮ್ಮ ಮನೆ ಒಳಗಡೆ ಕೂರಿಸಿ ಊಟ ಹಾಕಿ. 100% ಅಲ್ಲೇ ಟೇಬಲ್ ಹಾಕ್ತಿರೋ ಕುತ್ಕ ಹಾಕ್ತಿರೋ ಅದು ನಿಮಗೆ ಸೇರಿದ್ದು. ಮನೆ ಹೊರಗಡೆ ರೋಡಲ್ಲೆಲ್ಲ ಯಾರು ಪಿತೃಋಣವನ್ನು ನೀವು ಹಾಕಿದರೆ ಅದು ದೋಷಗಳು ಬರ್ತವೆ. ರೋಡಲ್ಲಿ ಹಾಕೋದು, ಮನೆ ಮುಂದೆ ಒಳಗಡೆ ರೋಡಲ್ಲಿ ಸಾಮಾನ್ಯ ಹಾಕ್ಬಿಟ್ಟು ಮರಿ ಕಳೆದು ಏನೋ ಒಂದು ರಿಯಲ್ ಎಸ್ಟೇಟ್ ಮಾಡ್ತಿರೋ, ಬಡ್ಡಿಯವರ ಮಾಡ್ತಿರೋ, ಇಲ್ಲ ದಿಢೀರ್ನ ದುಡ್ಡು ಬರುತ್ತೆ, ಅದನ್ನು ತೋರಿಸ್ಕೊಳಕ್ಕೋಸ್ಕರ ಮಾಡೋಕ್ಕೋಗ್ಬೇಡಿ. ನಿಮ್ಮ ಮನೆ ಒಳಗಡೆ ಅಚ್ಚುಕಟ್ಟಾಗಿ ನಿಮ್ಮ ಫ್ಯಾಮಿಲಿ ಕರೆದು ಹೊಸ ವಸ್ತ್ರ ಹೊಸ ಬಟ್ಟೆಯನ್ನು ಇಟ್ಟು ಪೂಜೆ ಮಾಡಿ. ಮತ್ತು ಪಿತೃಋಣಕ್ಕೆ ಹೋಗಬೇಕು ಅನ್ನೋರು ದಯವಿಟ್ಟು ನಿಮ್ಮ ಫ್ಯಾಮಿಲಿ ಇವಾಗಲಿಂದಲೂ ಕೂಡ ಪಿತೃಪಕ್ಷವನ್ನು ನೀವು ಮಾಡ್ತಾಯಿದ್ರು ಹೇಳ್ತೀನಿ. ನಿಮ್ಮ ತಾತನ ಹೆಸರಲ್ಲಿ, ನಿಮ್ಮ ಅಪ್ಪನ ಹೆಸರಲ್ಲಿ, ನಿಮ್ಮ ಮಕ್ಕಳ ಹೆಸರಲ್ಲೂ ಯಾರೋ ಒಬ್ಬರು ಸದೋಗಿರ್ತಾರೆ. ಆ ಹೆಸರಲ್ಲಿ ಯಾರು ಬಂದರೆ ಅವರು ನಿಮಗೆ ಪರಿಚಯ ಇದ್ದರೆ ದಯವಿಟ್ಟು ಕರೆದು ಆ ಮನೆಯಲ್ಲಿ ಊಟ ಹಾಕಿ. ಅದು ದೋಷ ಹೋಗುತ್ತೆ 100%. ನಿಮ್ಮ ತಂದೆ ಹೆಸರಲ್ಲಿ ಯಾರೋ ಸತ್ತೋಗ್ಬಿಟ್ಟಿರ್ತಾರೆ, ನಿಮ್ಮ ತಾಯಿ ಹೆಸರಲ್ಲಿ ಯಾರೋ ಸತ್ತೋಗ್ಬಿಟ್ಟಿರ್ತಾರೆ, ಅವ್ರನ್ನ ಕರೆದು ನಾನು ಒಂದು ಮಾತಾಡ್ತೀನಿ ಕೇಳಿ. ನನ್ನ ಹೆಸರು ಮೂಲ ವರದರಾಜ್. ನಾನು ನೆನ್ನೆ ತಮಿಳ್ನಾಡಲ್ಲಿ ಅವ್ರು ಹೋಗಿದ್ದೆ ಅಯ್ಯಂಗಾರ ಮನೆಗೆ. ಅವ್ರು ಕರೆದು ಊಟ ಹಾಕ್ಸಿದ್ರು ನನಗೆ. ಊಟ ಹಾಕಿ ಅವ್ರು ಎಷ್ಟು ಖುಷಿ ಪಡ್ತಾರೆ ಗೊತ್ತಾ. ನಮ್ಮ ತಾತನ ಹೆಸರು ನೀವು, ನಮ್ಮ ಅಪ್ಪನ ಹೆಸರು ನೀವು, ನಮ್ಮ ಅಪ್ಪನೇ ಪೂರ್ವ ಜನ್ಮದಲ್ಲಿ ಬಂದವ್ರೆ, ನಿಮ್ಮ ರೂಪದಲ್ಲಿ ಬಂದವ್ರೆ, ನಂಗೆ ಬೇಡ ಅಂದರೂ ಕೂಡ ಅಷ್ಟು ಬಡಿಸ್ತಾ ಇದ್ದಾರೆ ಊಟನ. ನಾನು ಸುಮ್ಮನೆ ಊಟ ಮಾಡಿದೆ. ನಾನು ಮುಂಚೆಲಿ ಹೇಳಿ ಕೇಳಿ ಶುಕ್ರ ಗ್ರಹ ಗುರುಗ್ರಹ ಬಲವಾಗಿರೋದು, ನಾನು ಊಟದ ಪ್ರಿಯವಾಗಿರ್ತೀನಿ. ಹಾಗಾಗಿ ನೀವು ನಿಮ್ಮ ಮನೆಯಲ್ಲಿ, ನಾನು ಅಷ್ಟೇ ಸಿಕ್ಕಾಪಟ್ಟೆ ಬೇಕ್ರಿ ಐಟಮ್ ಎತ್ಕೊಯ್ದು ಒಂದು 400 ರೂಪಾಯಿ ಐಟಮ್ ತೊಗೊಂಡಿದ್ದಾರೆ ಬೇಕ್ರಿ ಐಟಮ್ನ. ಅಷ್ಟೊಂದು ಕ್ರೇಜು. ಎಲ್ಲರಿಗೂ ಹೇಳ್ತಿದ್ದೀನಿ ಕೇಳಿ, ದಯವಿಟ್ಟು ಈ ಸರಿ ಪಿತೃಪಕ್ಷದ ಋಣದಲ್ಲಿ ತುಂಬ ದೋಷ ಇರುವಂಥವ್ರು ನಕ್ಷತ್ರಗಳು ಯಾವ್ಯಾವ ಅಂತ. ಪಿತೃ ಶಾಪದಲ್ಲಿ ಪಿತೃಪಕ್ಷದ ತೊಂದರೆಯಲ್ಲಿ ಸಿಗಾಕಿನವಂತ ಯಾವಂದರೆ, ಮೊದಲಿಗೆ ಕೃತಿಕಾ ನಕ್ಷತ್ರದಲ್ಲಿ ಯಾರು ಹುಟ್ಟಿದ್ರ, ಕೃತಿಕಾ ಉತ್ತರಾಷಾಢ ನಕ್ಷತ್ರಕ್ಕೆ ದೋಷಗಳು ತುಂಬ ಜಾಸ್ತಿ ಇದೆ. ದಯವಿಟ್ಟು ನೀವು ಅರ್ಥ ಮಾಡ್ಕೊಳ್ಳಿ. ನೀವು ಅತಿ ಹೆಚ್ಚು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನೀವು ಎಲ್ಲರೂ ಕೂಡ ಗೋಧಿ ಇಲ್ಲ ಚಪಾತಿಯನ್ನು ನೀವು ಅತಿ ಹೆಚ್ಚು ದಾನವಾಗಿ ಕೊಡಬೇಕು. ಇಲ್ಲ ಅವತ್ತೇನಾದ್ರು ಮಾಡಿಡಬೇಕು. ಗೋಧಿ ಪಾಶೆ ಆಗಿರ್ಬೋದು, ಗೋಧಿ ಆಗಿರ್ಬೋದು, ಗೋಧಿ ಚಪಾತಿ ಆಗಿರ್ಬೋದು, ಗೋಧಿ ಚಪಾತಿ ಮತ್ತು ಭಾಳ ವಿಶೇಷವಾಗಿ ಗೋಧಿಲಿ ಮಾಡಿದಂಥ ಬ್ರೆಡ್ ಕೂಡ ನೀವು ದಾನವಾಗಿ ಕೊಡ್ಬೋದು, ದಾನವಾಗಿ ಮಾಡ್ಬೋದು. ಮತ್ತು ಅತಿ ಹೆಚ್ಚು ಈ ತಿಂಗಳಲ್ಲಿ ನೀವು ಆದಷ್ಟು ದಾಳಿಂಬೆಯನ್ನು ದಾನ ಮಾಡಿದ್ರೆ ಒಳ್ಳೆಯದು. ದಾಳಿಂಬೆಯನ್ನು ದಾನ ಮಾಡಿದ್ರೆ ತುಂಬ ಒಳ್ಳೆಯದು. ದಾಳಿಂಬೆನ ನೀವು ಅತಿ ಹೆಚ್ಚು ದಾನ ಮಾಡಿದ್ರೆ ತುಂಬ ಒಳ್ಳೆಯದು. ಮತ್ತು ಈ ಒಂದು ಸೂರ್ಯ ಇರೋ ಟೈಮಲ್ಲಿ ಇರೋಕ್ಕಿಂತ ಇದರಲ್ಲಿ ಒಂದು ಒಳ್ಳೆ ರಾಜಯೋಗನ ಬರುತ್ತೆ. ಈ ಅಮಾವಾಸ್ಯೆ ದಿವಸ ಬೇರೆ ಮಾರ್ವಾಡಿಸ್ ಎಲ್ಲರೂ ಕೂಡ ದೀಪಾವಳಿಯಲ್ಲಿ ಅವರು ಕೂಡ ಲಕ್ಷ್ಮಿನ ಹೆಂಗೆ ಲಾಭಕ್ಕೆ ತಗೋತಾರೆ, ಲಕ್ಷ್ಮಿ ಗ್ರಹನ ನೀವು ಲಾಭಕ್ಕೆ ತಗೋತಾರೆ. ಆ ಒಂದು ಟೈಮ್ ಕೂಡ ನಾನು ಪ್ರೆಡಿಕ್ಷನ್ ಮಾಡ್ತೀನಿ, ಯಾವ ಟೈಮಲ್ಲಿ ನೀವು ಪೂಜೆ ಮಾಡಿದ್ರೆ ನಿಮಗೆ ಈ ರಾಜಯೋಗ ಬರುತ್ತೆ ಅಂತ. ಮತ್ತು ಈ ಒಂದು ತಿಂಗಳಲ್ಲಿ ಭಾಳ ಕೇರ್ಫುಲ್ ಆಗಿರಿ. ಇದು ಒಂದು ತಿಂಗಳು, ಇನ್ನೊಂದು ತಿಂಗಳು ಅಮಾವಾಸ್ಯೆ ಆಗೋದಕ್ಕೆ ತುಂಬ ಗಂಡಾಂತರಗಳಿದೆ. ಇಲ್ಲೇನಾಗುತ್ತೆ, ಪಿತೃಪಕ್ಷದ ಹಿಂದ್ಗಡೆ 20ನೇ ತಾರೀಕು ಅವತ್ತೇನಾದ್ರು ಪ್ರಪಂಚದಲ್ಲಿ ಏನಾದ್ರು ಕೆಟ್ಟದಾಗುತ್ತೆ. ಅಮಾವಾಸ್ಯೆ ಇನ್ನೊಂದು ದಿವಸ ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಿ. 20ನೇ ತಾರೀಕು ಏನಾದ್ರು ಒಂದು ಗಂಡಾಂತರ ಆಗುತ್ತೆ. ಮತ್ತು ಶನಿ ಮತ್ತು ಸೂರ್ಯ ಈ ಒಂದು ಟೈಮಲ್ಲಿ ಒಬ್ಬರನ್ನೊಬ್ಬರು ನೋಡ್ತಾರೆ, ತುಂಬ ದೊಡ್ಡ ಅನಾಹುತ ಆಗುತ್ತೆ. ಸಿಕ್ಕಾಪಟ್ಟೆ ದೊಡ್ಡ ಅನಾಹುತ ಆಗುತ್ತೆ. ಏನಾದ್ರು ಪ್ರಪಂಚದಲ್ಲಿ ಕೆಟ್ಟದ್ದಾಗ್ಬೋದು. ಯಾಕಂದರೆ 14ನೇ ತಾರೀಕಿಂದ ಮುಂದಿನ ತಿಂಗಳು 14ನೇ ತಾರೀಕುವರೆಗೂ ಸೂರ್ಯ ಮತ್ತು ಶನಿ ಒಬ್ಬರನ್ನೊಬ್ಬರು ನೋಡ್ತಾನೆ. ಸಿಕ್ಕಾಪಟ್ಟೆ ದೊಡ್ಡ ಅನಾಹುತ ಆಗುತ್ತೆ. ನೀವು 14ನೇ ತಾರೀಕಿಂದ 14ನೇ ತಾರೀಕು ತುಂಬ ಪ್ರಪಂಚದಲ್ಲಿ ಭಾಳ ಹುಷಾರಾಗಿರಿ. ನಿಮ್ಮ ಕೈ ಮುಗಿದು ಕೇಳ್ತೀನಿ. ಅದರಲ್ಲಿ ಕೃತಿಕಾ ಉತ್ತರಾಷಾಢ ನಕ್ಷತ್ರರು ತುಂಬ ಕೇರ್ಫುಲ್ಲಾಗಿರಬೇಕು.
ಅದರಲ್ಲಿ ಪೊಲೀಸ್ ಕೆಲಸದಲ್ಲಿದ್ದಂಥವ್ರು, ಲಾಯರ್ ಕೆಲಸದಲ್ಲಿದ್ದರು, ಮತ್ತು ಕರೆಂಟ್ KIB ಕೆಲಸದಿಂಥವ್ರು, ಡ್ರೈವಿಂಗ್ ಕೆಲಸದಿದ್ದವ್ರಿಗೆ ತುಂಬ ಗಂಡಾಂತರಗಳಿದ್ದಾವೆ. ಈ ನಕ್ಷತ್ರಗಳನ್ನ ಬರೆದು ಕೇಳಿ. ಮತ್ತು ರೋಹಿಣಿ, ಹಸ್ತ, ಶ್ರವಣ ನಕ್ಷತ್ರದವ್ರಿಗೆ, ಯಾಕಂದರೆ ಚಂದ್ರಗ್ರಹಣ ಸೂರ್ಯಗ್ರಹಣ ನಡೆದಿರೋದ್ರಿಂದ ನೀವು ತುಂಬ ಕೇರ್ಫುಲ್ ನೋಡಿ. ಕಟಕ ರಾಶಿ ಅಂದರೆ ಆಸನ ಅಂತ ಕಟಕ ರಾಶಿ ಬರುತ್ತೆ. ಆಸನ ಅಂದರೆ ಕಟಕ ರಾಶಿಗೆ ಬರುತ್ತೆ. ಆಸನ್ ನನ್ನ ಹೆಸರು ಬಂದು ಬಂದು ಆಶ್ಲೇಷ ನಕ್ಷತ್ರದಲ್ಲಿ ಬರುತ್ತೆ, ಆಸನ್ ಬರುತ್ತೆ ನೋಡಿ. ಚಂದ್ರಗ್ರಹಣ ಆದಮೇಲೆ ನೀವು ಆಸನದಲ್ಲಿ ಗಣಪತಿ ಬಿಡಬೇಕಾದ್ರೆ ಅದರಲ್ಲೂ ಕೂಡ ಮಸ್ಲೆ ಹೊಸ್ಲೇಳಿ ಅಂತ ಏನೋ ಹೆಸರನ್ನು ನಾನು ಕೇಳ್ಪಟ್ಟೆ, ನಂಗೆ ಗೊತ್ತಿಲ್ಲ. ಎಮ್ಮನ್ ನಕ್ಷತ್ರ ಬರುತ್ತೆ, ಅದು ಕೂಡ ಸಿಂಹ ರಾಶಿ. ಭಾಳ ವಿಶೇಷವಾಗಿ ಅರ್ಥ ಮಾಡ್ಕೊಳ್ಳಿ. ಅನ್ನೋದು ಮಂಜುನಾಥ್ ಆಗಿರ್ಬೋದು ಸಿಂಹ ರಾಶಿ, ಮಸ್ಲೆ ಹೊಸಳಿ ಸಿಂಹ ರಾಶಿ, ಮತ್ತು ಇಲ್ಲಿ ಏನಿದು ಭಾಳ ವಿಶೇಷ ಇದ್ರ ಹತ್ರ ಮದ್ದೂರು ಕೂಡ ಸಿಂಹ ರಾಶಿ. ಮತ್ತು ಅಲ್ಲಿ ಇನ್ನೊಂದು ಗಣಪತಿ ಬಿಟ್ಟು ಗಲಾಟೆ ಆಯ್ತಲ್ಲ, ಅಲ್ಲೂ ಕೂಡ ಅದೇನೋ ಮಹಾನ್ ಅಕ್ಷರ ಬರುತ್ತೆ, ಭಾಳ ವಿಶೇಷ, ಅದು ಕೂಡ ಬರುತ್ತೆ. ನೀವು ತುಂಬ ಕೇರ್ಫುಲ್ಲಾಗಿರಬೇಕಾಗತ್ತೆ. ಇದು ತುಂಬ ಆಘಾತ ಇರುತ್ತೆ, ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡ್ಕೊಳ್ಳಿ. ಯಾಕಂದರೆ ಇಷ್ಟು ಗಂಡಾಂತರಗಳು ಬರೋಕ್ಕೆ ಕಾರಣ ಅದರಿಂದ ಅನಾಹುತ ಆಗುತ್ತೆ. ಈ ಗ್ರಹಣದಲ್ಲಿ ರೋಹಿಣಿ, ಹಸ್ತ, ಶ್ರವಣ ನಕ್ಷತ್ರಗಳು ತುಂಬ ಅಪಾಯವಾದ ನಕ್ಷತ್ರಗಳು. ರೋಹಿಣಿ ನಕ್ಷತ್ರದಲ್ಲಿ ಯಾರು ಹುಟ್ಟಿದ್ರು ಅವರು ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಇದೆ. ಈ ಒಂದು ಪಿತೃಪಕ್ಷವನ್ನು, ಮುಂದಿನ ಪಿತೃಪಕ್ಷದೊತ್ತಿಗೆ ನಿಮ್ಮ ಲೈಫಲ್ಲಿ ನೀವು ಸಾಕಷ್ಟು ಹಾಲು, ಮೊಸರು ಮತ್ತು ಬಹಳ ವಿಶೇಷ ಹಾಲು, ಮೊಸರು ಮತ್ತು ಅಕ್ಕಿಯನ್ನು ನೀವು ದಾನವಾಗಿ ಕೊಡೋದು ನಿಮ್ಮ ಲೈಫಲ್ಲಿ ತುಂಬ ವಿಶೇಷವಾಗಿರ್ತದೆ. ಅಕ್ಕಿಯನ್ನು ದಾನ ಕೊಡೋದು ಮತ್ತು ಪ್ರತಿ ದಿವಸ ನೀವು ಚಂದ್ರನಿಗೆ ನಮಸ್ಕಾರ ಮಾಡೋದು ತುಂಬ ನಿಮ್ಮ ಲೈಫಲ್ಲಿ ಕಷ್ಟದಿಂದ ನೀವು ಪಾರಾಗ್ತೀರ. ಮತ್ತು ರಾಂಗ್ ಡಿಸಿಷನ್ ಆಗುತ್ತೆ ನೋಡಿ, ರಾಂಗ್ ಡಿಸಿಷನ್ ಆಗುತ್ತೆ. ನೀವು ಆಸನದಲ್ಲಿ ಏನು ನೋಡ್ತಾ ಇದ್ರೋ ಅದು ಕೂಡ ನಿಮ್ಗೆ ಅಟ್ಯಾಕ್ ಮಾಡ್ತೈತೆ, ರಾಂಗ್ ಡಿಸಿಷನ್ ಆಗುತ್ತೆ. ನೀವು ಆದಷ್ಟು ಕೂಡ ನೀವು ನಿಮ್ಮ ಲೈಫಲ್ಲಿ ತುಂಬ ಆಘಾತವನ್ನು ನೋಡಿ. ಅಲ್ಲೂ ಕೂಡ ಮಾನ್ ಅಕ್ಷರನೇ ಬರ್ತಾಯಿದೆ, ಅಲ್ಲೂ ಕೂಡ ನೋಡಿ PN ಅಕ್ಷರದನ್ನೇ ಬರ್ತಾಯಿದೆ. ಯಾಕಂದರೆ ಕನ್ಯಾ ರಾಶಿಯಲ್ಲೇ ಈ ಒಂದು ಸೂರ್ಯಗ್ರಹಣ ಆಗೋದು. ಕನ್ಯಾ ರಾಶಿಯಲ್ಲಿ ಸೂರ್ಯಗ್ರಹಣ ಇರ್ತಾನೆ. ಇದು ತುಂಬ ಕೇರ್ಫುಲ್ ಇರಬೇಕು. ಎಲ್ಲ ಓದೋಂಥ ಮಕ್ಕಳನ್ನ ನಾವು ಕಳ್ಕೊಂಡಿದ್ದೀವಿ ಅಂದರೆ ಇದು ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡೋಕ್ಕಾಗುತ್ತೆ. ಯಾಕಪ್ಪ ಅನ್ನೋದು ಒಂದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈ ಚಂದ್ರಗ್ರಹಣದಲ್ಲಿ ಇದರಲ್ಲಿ ಯಾವೆಲ್ಲ ರಾಶಿಯವರು ತುಂಬ ಹುಷಾರಾಗಿರ್ಬೇಕು ಅನ್ನೋದು ಕೂಡ ತಿಳಿಸ್ಕೊಡ್ತೇನೆ. ಓಕೆ, ಸೊ ಗ್ರಹಣ ಏನು ಒಂದೇ ತಿಂಗಳಲ್ಲಿ 2 ಗ್ರಹಣ ನೋಡ್ತಾ ಇದ್ದೀವಿ ನಾವು. ಒಂದು ಚಂದ್ರಗ್ರಹಣ ಆಯಿತು, ರಕ್ತ ಚಂದ್ರಗ್ರಹಣ, ಅದಾದಮೇಲೆ ಸೂರ್ಯಗ್ರಹಣ ಇವಾಗ ಮುಂದಿನ ದಿನಗಳಲ್ಲಿ ನೋಡ್ತೇವೆ. ಸೊ ಈ ರೀತಿ ಬಂದಿರೋದು ಏನಾದರೂ ಒಳ್ಳೇದಾಗತ್ತಾ ಯಾವುದಾದ್ರೂ ರಾಶಿಗೆ, ಅಥವಾ ಎಲ್ಲ ರಾಶಿಗಳಿಗೂ ಕೆಡಕಾಗತ್ತಾ, ಹೇಗೆ ಗುರುಗಳೇ? ಇಲ್ಲಿ ಮೇನ್ ಆಗಿರೋದು ಬಹಳ ವಿಶೇಷವಾಗಿ ಅರ್ಥ ಮಾಡ್ಕೊಳ್ಳಿ. ಈ ಗ್ರಹಣ ನಡೆಯೋದು ಕುಂಭರಾಶಿಗೆ, ಅದು ಕುಂಭರಾಶಿಯಿಂದ ಕರೆಕ್ಟಾಗಿ ಕನ್ಯಾ ರಾಶಿ ನಡೀತಿದ್ದೆ ಮೇಡಮ್ ಅವರೇ. ಸಪ್ತಮಾಧಿಪತಿ ಅಂದರೆ ಕಟಕ ರಾಶಿಯಾಧಿಪತಿ ಸೂರ್ಯಗ್ರಹ ಕನ್ಯಾ ರಾಶಿಯಲ್ಲಿ ಹೋಗ್ತಾನೆ. ಶನಿ ಭಾಳ ವಿಶೇಷ. ಈ ಒಂದು ರಾಶಿಯಲ್ಲಿ ತುಂಬ ದೊಡ್ಡ ಗಂಡಾಂತರ ಇರೋದೇ ಕುಂಭರಾಶಿಯಲ್ಲಿ. ಕುಂಭರಾಶಿಯವ್ರಿಗೆ ಏನಪ್ಪ ಆಗುತ್ತೆ ಅಂದರೆ ಒಂದು ಬರೆದಿರಿ ಕೇಳಿ. ಕುಂಭರಾಶಿಯಲ್ಲಿ ನಿಮ್ಗೆ ಗೊತ್ತಿರೋಂಗೆ ಶತಭಿಷ ನಕ್ಷತ್ರ ಇರುತ್ತೆ, ಮತ್ತು ಧನಿಷ್ಠ ನಕ್ಷತ್ರ ಇರುತ್ತೆ, ಪೂರ್ವಭಾದ ನಕ್ಷತ್ರ ಇರುತ್ತೆ. ಒಂದು ಪುನರ್ವಸು ಒಂದು ಶತಭಿಷ ನಕ್ಷತ್ರ ಆಗಿರ್ಬೋದು, ಒಂದು ಮೃಗಶಿರ ನಕ್ಷತ್ರ ಧನಿಷ್ಠ ನಕ್ಷತ್ರ ಆಗಿರ್ಬೋದು, ಒಂದು ಪೂರ್ವಭಾದ ನಕ್ಷತ್ರ. ಈ 3 ನಕ್ಷತ್ರ ಪೂರ್ವಭಾದ, ಧನಿಷ್ಠ ನಕ್ಷತ್ರ, ಶತಭಿಷ ನಕ್ಷತ್ರರು ಕುಂಭರಾಶಿಯಲ್ಲಿ ಬರುತ್ತೆ. ಇಲ್ಲಿ ಕುಂಭರಾಶಿಯಲ್ಲಿ ತುಂಬ ಕೇರ್ಫುಲ್ಲಾಗಿರಬೇಕು. ಕುಂಭರಾಶಿ ಮನೆಯಲ್ಲಿ ದೊಡ್ಡ ಜಗಳನೇ ಆಗೋಗುತ್ತೆ, ದೊಡ್ಡ ಅನಾಹುತ ಆಗೋಗುತ್ತೆ. ಮತ್ತು ಕುಂಭರಾಶಿ ಮನೆಯಲ್ಲಿ ಹೈಯೆಸ್ಟ್ ಸಾವುಗಳು ತುಂಬ ಜಾಸ್ತಿ ಆಗುತ್ತೆ. ಕುಂಭರಾಶಿ ಮನೆಯಲ್ಲಿ ಮರಣದ ಜಾಸ್ತಿ ಇರುತ್ತದೆ. ಈ ವರ್ಷ ಈ ಒಂದು ತುಂಬ ಕೇರ್ಫುಲ್ಲಾಗಿ ಈ ವರ್ಷದಲ್ಲಿ ಈ ಒಂದು ತಿಂಗಳಲ್ಲಿ ತುಂಬ ದೊಡ್ಡ ಗಂಡಾಂತರಗಳು ಕುಂಭರಾಶಿಯವ್ರಿಗೆ ಕಾದಿರುತ್ತೆ. ಕುಂಭರಾಶಿಯಲ್ಲಿ ಡ್ರೈವಿಂಗಲ್ಲಿ ತುಂಬ ಗಮನ ಇರಬೇಕು, ಮತ್ತು ಮಾತಿನಲ್ಲಿ ತುಂಬ ಗಮನ ಇರಬೇಕು. ನಿಮಗೆ ತುಂಬ ಅಪಾಯವನ್ನು ಕೊಡುತ್ತೆ. ಯಾಕಂದರೆ ಕುಂಭರಾಶಿಗೆ ಅಷ್ಟಮ ಸ್ಥಾನದಲ್ಲಿ ಚಂದ್ರಗ್ರಹಣ ಕೂಡ ಕಟಕ ರಾಶಿ ಅಧಿಪತಿ ಕನ್ಯಾದಲ್ಲಿರೋದ್ರಿಂದ ತುಂಬ ಅಪಾಯವನ್ನು ಕೊಡುತ್ತೆ. ಮತ್ತು ಬುಧನು ಕೂಡ ಅಲ್ಲೇ ಇರ್ತಾನೆ. ಬುಧನು ಕೂಡ ತುಂಬ ಕೇರ್ಫುಲ್ಲಾಗಿರಬೇಕಾಗತ್ತೆ. ಈ ಒಂದು ತಿಂಗಳಲ್ಲಿ ನಿಮ್ಮ ಕೈ ಮುಗಿದು ಕೇಳ್ಕೊತಿದ್ದೀನಿ, ಪುಷ್ಯ, ಅನುರಾಧ, ಉತ್ತರಾಭಾದ ನಕ್ಷತ್ರರಿಗೆ ನಿಮಗೆ ಬರುತ್ತೆ. ಅಂದರೆ ಹೆಂಗಂದರೆ ನಿಮಗೊಂಥರ ಹುಚ್ಚನಾಗಿ ಕಡ್ದಂಗೆ ಇರ್ತದೆ. 100% ಕೆಲಸದವರೆಲ್ಲರೂ ಮೋಸ ಮಾಡ್ತಾರೆ, ನಿಮ್ಮ ನೆಂಬಿರೋರೆಲ್ಲ ಮೋಸ ಮಾಡ್ತಾರೆ, ದಿವ್ಯಾಲಿ ಆಗುತ್ತೆ. ನಿಮ್ಮ ಮನೇಲಿ ಮಕ್ಕಳು ನಿಮ್ಮ ಮಾತು ಕೇಳಲ್ಲ, ಗಂಡ ನಿಮ್ಮ ಮಾತು ಕೇಳಲ್ಲ, ಹೆಂಡ್ತಿ ನಿಮ್ಮ ಮಾತು ಕೇಳಲ್ಲ, ಈ ಥರ ಆಗುತ್ತೆ. ನೀವು ತುಂಬ ಕೇರ್ಫುಲ್ ಆಗಬೇಕು. ಅದೇ ರೀತಿಯಲ್ಲಿ ಬುಧನ ರಾಶಿ ಭಾಳ ವಿಶೇಷವಾಗಿ ಬುಧನ ನಕ್ಷತ್ರ ಯಾವುದು? ಆಶ್ಲೇಷ, ಜ್ಯೇಷ್ಠ, ರೇವತಿ ನಕ್ಷತ್ರ ಹುಡ್ತರು ತುಂಬ ಕೇರ್ಫುಲ್ಲಾಗಿರ್ಬೇಕಾಗುತ್ತೆ. ಯಾಕಂದರೆ ಬುಧನ ಮನೆಯಲ್ಲಿ ಬುಧನ ಜೊತೆಗೆ ಸೂರ್ಯಗ್ರಹಣ ಆಗೋದು ಅದು ತುಂಬ ದೊಡ್ಡ ಅಪಾಯ. ಬುಧ ಅಂದರೆ ಯಾರಪ್ಪ ಅಂದರೆ ಸೂರ್ಯ ಮತ್ತು ಬುಧ ಚಂದ್ರಗ್ರಹ ಸೇರಿದಾಗ ಏನಾಗುತ್ತೆ, ಹಾರ್ಟ್ ಅಟ್ಯಾಕ್ ಆಗುತ್ತೆ. ಹಾರ್ಟ್ ಅಟ್ಯಾಕಿಂದ ನೀವು ತುಂಬ ನೋವನ್ನು ಅನುಭವಿಸ್ತೀರ. ಮತ್ತು ಎದೆ ಬಡಿತ ಜಾಸ್ತಿ ಆಗುತ್ತೆ. ಎದೆ ಬಡಿತ ಯಾರಿಗೆಲ್ಲ ಜಾಸ್ತಿ ಆಗುತ್ತೋ ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡ್ಕೊಳ್ಳಿ.
ಎದೆ ಸಿಂಟೆನ್ಸ್ ತೋರಿಸ್ತಾ ಇರುತ್ತೆ, ನಿಮಗೆ ಎದೆ ನೋವು ಬರ್ತಾ ಇರುತ್ತೆ. ಮತ್ತು ಪಿತೃಪಕ್ಷದಲ್ಲಿ ನೀವು ನಾನ್ ವೆಜ್ ಎಲ್ಲ ತಿಂತಿರ್ತಾ, ಮತ್ತು ಈ ನಡುವೆ ನಾನ್ ವೆಜ್ ಎಲ್ಲ ಒಳ್ಳೆ ತರಕಾರಿ ಊಟ ಸಿಗ್ದಂಗೆ ಸಿಗ್ತಾಯಿದೆ, ರೋಡ್ ಪೂರ್ತಿ ಕಬಾಬ್ ಎಲ್ಲ ಕಡೆ ಸಿಗ್ತಾಯಿದೆ, ಒಳ್ಳೆ ಇಡ್ಲಿ ವಡೆ ಸಿಗ್ದಂಗೆ ಸಿಗ್ತಾಯಿದೆ ಪಿತೃಪಕ್ಷ. ಮತ್ತು ಪಿತೃಪಕ್ಷವನ್ನು ನೀವು ನಿಮ್ಮ ಕುಟುಂಬದಲ್ಲಿ ನೀವು ತುಂಬ ಚೆನ್ನಾಗಿ ಪೂಜೆ ಮಾಡಿ ತುಂಬ ಒಳ್ಳೆ ಶುಭ ಫಲವನ್ನು ಕೊಡ್ತೀರ, ತುಂಬ ದೊಡ್ಡ ಕುಟುಂಬದಲ್ಲಿ. ಮತ್ತು ನಿಮ್ಮ ಮನೆಯಲ್ಲಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಪಿತೃಪಕ್ಷದಲ್ಲಿ ನಾನ್ ವೆಜ್ ಮಾಡೋರು ಆಗಲಿ ವೆಜ್ ಮಾಡೋರಾಗಲಿ ಅತಿ ಹೆಚ್ಚು ಗೋಧಿಯನ್ನು ಅತಿ ಹೆಚ್ಚು ಬಳಸಿ. ಈ ಸರಿ ಗೋಧಿನ ಅತಿ ಹೆಚ್ಚು ಬಳಸಿ, ಭಾಳ ಮಿರಾಕಲ್. ಗೋಧಿ ಬಳಸ್ತೀರ ನೀವು, ಅತಿ ಹೆಚ್ಚು ಗೋಧಿ ಐಟಮ್ ಬಳಸಿ, ಭಾಳ ಕಮ್ಮಿ ನಿಮ್ಮ ಪ್ರಕಾರ ಮಾಡೋದು, ಗೋಧಿ ತುಂಬ ಬಳಸಿ. ಮತ್ತು ಸಾಕಷ್ಟು ಇಲ್ಲೇನಾಗುತ್ತೆ, ಗೋಧಿ ಪದಾರ್ಥವನ್ನು ಯಾಕೆ ಜಾಸ್ತಿ ಬಳಸಿದರೆ ಸೂರ್ಯನ ಸಂಬಂಧಪಟ್ಟಿದ್ದು ಗೋಧಿನ ಅತಿ ಹೆಚ್ಚು. ಮತ್ತು ದಾಳಿಂಬೆನ ಮಿಸ್ಸೇ ಮಾಡಬೇಡಿ, ನಿಮ್ಮ ಕೈ ಮುಗಿತೀನಿ, ದಾಳಿಂಬೆಯನ್ನು ಮಿಸ್ ಮಾಡಬೇಡಿ, ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ. ಮತ್ತು ದಾಳಿಂಬೆ ಕೂಡ ಸೂರ್ಯಗ್ರಹಣಕ್ಕೆ ಸಂಬಂಧಪಡುತ್ತೆ, ಅದು ಆರೆಂಜ್ ಬಂದು ಸೂರ್ಯನ ರೂಬಿಗೆ ಸಂಬಂಧಪಡುತ್ತೆ, ತುಂಬ ಮಿರಾಕಲ್. ಮತ್ತು ಎಲ್ಲರಿಗೂ ಹೇಳ್ತಾಯಿದ್ದೀನಿ, ಆದಷ್ಟು ಸೂರ್ಯಗ್ರಹಣ ಇರೋದ್ರಿಂದ ನಿಮ್ಮ ಮನೆಯಲ್ಲೇ ಊಟವನ್ನು ಹಾಕಿ, ಹೊರಗಡೆ ಹಾಕ್ಬೇಡಿ, ಹೊರಗಡೆ ಯಾವುದೇ ಕಾರಣಕ್ಕೂ ಹಾಕ್ಬೇಡಿ. ವೆಜ್ಜಿಗಿಂತ ನಾನ್ ವೆಜ್ ಜಾಸ್ತಿ ಭಾಳ. ನಾನು ಅದರಲ್ಲಿ ಭಾನುವಾರ ಬಂದಿದ್ದೆ, ತುಂಬ ಲಕ್ಸುರಿಯಾಗಿ ಬಂದಿದ್ದೆ. ಬೆಳಗಿನ ಹೊತ್ತೇ ಮಾಡಿದ್ರೆ ತುಂಬ ಒಳ್ಳೆಯದು, ಬೆಳಗಿನ ಹೊತ್ತೇ ಮಾಡಿದ್ರೆ ನಿಮ್ಗೆ ತುಂಬ ಒಳ್ಳೆಯದು. ಸೂರ್ಯಗ್ರಹಣ ಅಂದಾಕ್ಷಣ ಪದ್ಧತಿಗಳಿರುತ್ತಲ್ಲ, ಉಪವಾಸ ಇರ್ತಾರೆ ಅಥವಾ ಗ್ರಹಣದ ಸಮಯ ಊಟ ಮಾಡಲ್ಲ, ಸೊ ಮನೇಲಿರೋ ಪದಾರ್ಥಗಳಿಗೆಲ್ಲ ಗರ್ಕೆ ಹಾಕೋದು, ಆ ಥರದ್ದೆಲ್ಲ ಸಂಪ್ರದಾಯನ ಫಾಲೋ ಮಾಡ್ತಿರ್ತಾರಲ್ಲ, ಅದು ಮಾಡಬೇಕಾ ಈ ಸಲ ಬೇಡವಾ? ಆ ಥರ ಏನಿರಲ್ಲ, ಗರ್ಕೆ ಎಲ್ಲ ಇರುತ್ತೆ, ಎಲ್ಲರ ಮೇಲೂ ಗರ್ಕೆ ಇರುತ್ತೆ, ಆ ಥರ ಏನಿಲ್ಲ. ನೋಡಿ ನೀರೆಲ್ಲ ಇದೆಯಲ್ಲ ಮೇಡಮ್ ಅವರೇ, ಒಂದು ಕೆರೆ ನದಿ ಗರ್ಕೆ ಮೇಲೆ ಹರಿದು ಬಂದಿರುತ್ತೆ, ಏನೇಳಿ ಎಲ್ಲವೂ ಕೂಡ ಒಂದು ಸಂಬಂಧ ಇರ್ತದೆ. ಭಾಳ ವಿಶೇಷವಾಗಿ ದೇವ್ರಿಗೆ ಮಾಡ್ಬೇಕಾದ್ರೆ ಮುಟ್ಟು ತೊಟ್ಟು ಫಸ್ಟ್ ಹೇಳ್ತಾಯಿದ್ದೀನಿ. ತುಂಬ ಜನ ಅಂತ ಗೊತ್ತಾ, ಪಿತೃಪಕ್ಷ ಮಾಡೋರು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಪಿತೃಋಣ ಮಾಡೋರು ನೀವು ಕೈ ಮುಗಿದು ಬಂಬಟ್ಟಾಗಿ ಅವ್ರನ್ನ ಆರಾಧನೆ ಮಾಡಿ, ದೇವ್ರಿಗೂ ಅಷ್ಟೇ ಹೂವು ಹಾಕಿ ಪೂಜೆ ಮಾಡಿ. ಒಬ್ಬೊಬ್ರು ಏನು ಮಾಡ್ತಾರೆ ಗೊತ್ತಾ, ಪಿತೃಪಕ್ಷ ಮಾಡ್ಬೇಕಾದ್ರೆ ನಂಗೆ ಫೋನ್ ಬಂದಿತ್ತು, ಒಂದೊಂದು ಕಡೆ ಅವ್ರು ದೇವ್ರ ಪೂಜೆ ಮಾಡೋವಂತೆ ಬರೀ ಪಿತೃಗೆ ಮಾತ್ರ ಕರೆದು ಊಟ ಹಾಕ್ಬಿಟ್ಟು ಕಳಿಸ್ತಾರಂತೆ. ನನಗೆ ಭಾಳ ಜನ ನಂಗೆ ಫೋನ್ ಬಂದಿತ್ತು. ಹಾಗಾಗಿನೇ ಪಿತೃಪಕ್ಷ ಮಾಡೋರಿಗೆ ಮನೆಯಲ್ಲಿ ದೇವ್ರ ಫೋಟೋ ಹಾಕಿ, ದೇವ್ರ ಫೋಟೋ ಇಟ್ಟು ಪೂಜೆ ಮಾಡಿ. ಮತ್ತು ಹೊಸ ಬಟ್ಟೆಗಳು ಅತಿ ಹೆಚ್ಚು ತಗೊಳ್ಳಿ. ಅವತ್ತೇನಾರು ತಪ್ಪಿ ನೀವು ಬ್ಲ್ಯಾಕ್ ಕಲರ್ ಬಟ್ಟೆನ ದಯವಿಟ್ಟು ತಗೋಬೇಡಿ, ಬ್ಲ್ಯಾಕ್ ಸಂಬಂಧಪಟ್ಟಂಥ ಬಟ್ಟೆನ ಯೂಸ್ ಮಾಡಬೇಡಿ. ಬ್ಲ್ಯಾಕ್ ಕಲರ್ದನ್ನ ದಯವಿಟ್ಟು ಯಾವುದೇ ಕಾರಣಕ್ಕೂ ಒಂದು ಐಟಮ್ನ ಯೂಸ್ ಮಾಡಿ. ಆದಷ್ಟು ಕೂಡ ವೈಟು, ಗ್ರೀನು, ಯೆಲ್ಲೋ ಕಲರು ಅತಿ ಹೆಚ್ಚು ಬಳಸಿ, ಭಾಳ ವಿಶೇಷವಾಗಿ. ಅದರಲ್ಲೂ ಕೂಡ ನನ್ನ ಒಂದು ಪ್ರಕಾರ ನೀವು ಈ ಸರಿ ಲೆನಿನ್ ಬಟ್ಟೆಗಳನ್ನ ಅತಿ ಹೆಚ್ಚು ಬಳಸಿ. ನೀವು ಏನಾಗುತ್ತೆ, ಪಾಲಿಸ್ಟರ್ ಬಟ್ಟೆ ಜಾಸ್ತಿ ಬಳಸಬೇಡಿ, ಪಾಲಿಸ್ಟರ್ ಕೂಡ ಚಂದಗ್ರಾಗಿ ಸೋಲುತ್ತೆ. ಲೆನಿನ್ ಬಟ್ಟೆ ಸಾಫ್ಟಾಗಿರೋ ಕಾಟನ್ ಬಟ್ಟೆಗಳನ್ನ ಅತಿ ಹೆಚ್ಚು ಯೂಸ್ ಮಾಡಿ ಇರೋ ಗಿಡರಿಗೆ. ಮತ್ತು ಈ ಸರಿ ಎಣ್ಣೆ ಪದಾರ್ಥದಲ್ಲಿ ತುಂಬ ನಾನ್ ವೆಜ್ ಐಟಮ್ ಮಾಡಿ, ಎಣ್ಣೆ ಪದಾರ್ಥದಲ್ಲಿ ನೀವು ಸಾಕಷ್ಟು ಮಾಡಿ. ನೀವು ಇವತ್ತರೆಗೂ ನೀವು ಇಲ್ಲಿವರೆಗೆ ಚಿಕನ್ ಕಬಾಬ್ ತಿಂದಿರಾ, ನೀವು ಮಟನ್ ಕಬಾಬ್ ತಿಂದಿಲ್ಲ. ಮಟನ್ ಕಬಾಬ್ ನೀವು ತಿಂದಿಲ್ಲ ಅನ್ಸುತ್ತೆ, ಬರೀ ಚಿಕನ್ ಕಬಾಬ್ ತಿಂದಿದ್ದೀರಾ. ಸೇಲಮಲ್ಲಿ ಮಟನ್ ಕಬಾಬ್ ಭಾಳ ಫೇಮಸ್ಸು, ಒಂದು ಮೂಟೆ ಖಾಲಿ ಮಾಡ್ತಾರಂತೆ. ಮಟನ್ ಕಬಾಬೇ ಫೇಮಸ್ಸು. ನೀವು ಮಟನ್ನಲ್ಲಿ ತುಂಬ ವಿಶೇಷವಾಗಿ ತುಂಬ ಅಡುಗೆಯನ್ನು ಮಾಡಿ, ಮಟನ್ ಅಡುಗೆ ಮಾಡೋರು ಎಲ್ಲರಿಗೂ ಹೇಳ್ತಾಯಿದ್ದೀನಿ ಕೇಳಿ, ದಯವಿಟ್ಟು ಮಡಿಯಿಂದ ಅತಿ ಹೆಚ್ಚು ಮಾಡಿ, ಮಡಿಯಿಂದ ಮಾಡಿ. ಇದರಲ್ಲಿ ಕೂಡ ಈ ಸರಿ ನೀವು ಭಾಳ ವಿಶೇಷವಾಗಿ ಮಡಿಕೆಯಲ್ಲಿ ಏನಾದ್ರು ಅಡುಗೆ ಮಾಡಿದರೆ ಅದು ತುಂಬ ಪಾಸಿಟಿವ್ ಸಿಗುತ್ತೆ. ಯಾರು ಸೂರ್ಯಗ್ರಹಣದಲ್ಲಿ ಮಡಿಕೆಯಲ್ಲಿ ಮೊಸರನ್ನಾರು ಮಾಡ್ಕೋಬೋದು, ನಿಮ್ಮ ಪುಣ್ಯ ಮೊಸರನ್ನಾರು ಮಾಡ್ಬೋದು. ಮತ್ತು ಮಣ್ಣಿನ ದೀಪವನ್ನು ಬಳಸಿದಾಗ ಅಷ್ಟು ಒಳ್ಳೆಯದಾಗುತ್ತೆ. ಇಲ್ಲೇನಾಗುತ್ತೆ, ಆದಷ್ಟು ದುಡ್ಡಿರೋರೆಲ್ಲ ಬೆಳ್ಳಿ ದೀಪವನ್ನು ಹಚ್ಚಿಬಿಡ್ತಾರೆ, ದೇವರಿಗೆ ಬೆಳ್ಳಿ ದೀಪ ಹಚ್ತಾರೆ, ಮನೇಲಿ ಇರೋರಿಗೆ ಯಾರು ಬೆಳ್ಳಿ ದೀಪ ಹಚ್ಚಲ್ಲ. ಏನೇಳಿ ಮಣ್ಣಿನ ದೀಪ ಜಾಸ್ತಿ ಹಚ್ಚಕ್ಕೆ ಸ್ಟಾರ್ಟ್ ಮಾಡಿ, ಮಣ್ಣಿನ ದೀಪ ಹಚ್ಚಿ. ದೇವ್ರ ಫೋಟೋಗೆ ಬಂದು ಮಾಮೂಲಿ ಬೆಳ್ಳಿ ದೀಪ ಇರೋರು ಹಚ್ಚಿ ತೋರಿಸ್ಕೊಳೋರು ಇವಾಗ ಅದನ್ನು ಕೂಡ ತೋರಿಸ್ಕೊತಾರೆ. ಮತ್ತು ಆದಷ್ಟು ಕೈ ಮುದ್ದು ಕೇಳ್ಕಿದ್ದೀನಿ, ಪಿತೃಪಕ್ಷ ಆದಮೇಲೆ ಎಡೆ ಊಟ ಇದನ್ನೆಲ್ಲ ಫೋಟೋ ಹೊಡೆದಾಕ್ತೀರ, ಅವ್ರಿಗೆ ನೀವು ಬರಬಾರ್ದು ಬಂದು ಸತ್ತೋಯ್ತಾರೆ ನೀವು 100%. ನಿಮ್ಮ ಅಪ್ಪ ಅಮ್ಮನಿಗೆಲ್ಲ ಎಡೆ ಹಾಕಿದ್ದು ಎಲ್ಲದನ್ನೂ ಕೂಡ ಅದು ಎಲ್ಲ ಮಟನ್ ಫೋಟೋ ಈ ಎಲ್ಲ ಫೋಟೋನು ಹೊಡೆದ್ಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ಹಾಕಿ ಬಿಡ್ತಾರೆ ಮೇಡಮ್ರೆ. ನಾವು ಮಾಡಿ ಮುಗಿಸ್ಬಿಟ್ಟಿದ್ದೀವಿ ಕಣಪ್ಪ, ಇನ್ನು ನಾವೊಂದು ಸಾಯೋದೊಂದೇ ಬಾಕಿ ಅನ್ನೋ ಥರ. ದಯವಿಟ್ಟು ಇಂಥ ದರಿದ್ರ ಕೆಲಸ ಯಾರು ಮಾಡೋರಿದ್ರೆ ನಿಮ್ಮ ಅಪ್ಪ ಅಮ್ಮಗೆ ಎಡೆ ಹಾಕಿರೋದನ್ನ ದಯವಿಟ್ಟು ಪಿತೃಪಕ್ಷಗೆ ಈ ಸರಿ ಗ್ರಹಣವನ್ನು ಮಾಡ್ಕೋಬೇಡಿ, ದಯವಿಟ್ಟು ಊರಿಗೆಲ್ಲ ಹಂಡಬೇಡಿ. ತುಂಬ ಜನಕ್ಕೆ ಅದು ಕಣ್ಣು ದೃಷ್ಟಿ ಬೀಳುತ್ತೆ, ನೋಡಿ ಇಂಥದ್ದು ಮಾಡ್ಯಾರೆ, ಹಿಂಗೆ ಮಾಡ್ಯಾರೆ. ನಿಮ್ಮ ಆಪೋಸಿಟವರು ನಿಮಗೆ ಗ್ರಹಣ ಟೈಮಲ್ಲಿ ಶಾಪ ಹಾಕ್ತಾರೆ. ಯಾವುದೇ ಒಂದು ಫೋಟೋನು ಕೂಡ ಎಡೆ ಹಾಕಿದ್ದನ್ನು ಹೊಡಿಬೇಡಿ, ಎಡೆ ಹಾಕಿದ ಫೋಟೋನ ಹೊಡಿಬೇಡಿ. ಮತ್ತು ಭಾಳ ಮಿರಾಕಲ್ ಈ ಒಂದು ಗ್ರಹಣ ಟೈಮಲ್ಲಿ. ಅದರಲ್ಲೂ ಕೂಡ ಈ ಸರಿ ನಿಮ್ಗೆ ಸಖತ್ ಲಕ್ಕು ಎಲ್ಲ ದೇವರು ಭಗವಂತ ಚೆನ್ನಾಗಿ ಕೊಟ್ಟಿರೋದ್ರಿಂದ ನೀವು ಕಡಲೆಕಾಳು ಅತಿ ಹೆಚ್ಚು ಬಳಸಿರೋ ಒಳ್ಳೆಯದು. ಕಡಲೆಕಾಳು ಅತಿ ಹೆಚ್ಚು ಬಳಸಿದ್ರೆ ತುಂಬ ಒಳ್ಳೆಯದು. ಬೂದುಗುಂಬಳಕಾಯಿ ಬಳಸಿರೋ ಒಳ್ಳೆಯದು. ವೆಜ್ ಮಾಡೋರಿಗೆ ಬೂದುಗುಂಬಳಕಾಯನ್ನು ಬಳಸಿ ತುಂಬ ಒಳ್ಳೆಯದಾಗುತ್ತೆ. ಮತ್ತು ತುಂಬ ಜನ ಕಾಂಬಿನೇಷನಲ್ಲಿ ಕಡಲೆಕಾಳನ್ನು ಮತ್ತು ಬೋಟಿನ ಹಾಕ್ಬಿಟ್ಟು ಮಾಡ್ತಾರೆ ಫ್ರೈನ, ಅದು ತುಂಬ ಚೆನ್ನಾಗಿರುತ್ತೆ. ಬೋಟಿನ ಹಾಕಿ ಕಡಲೆಕಾಳು ಹಾಕಿ ಮಾಡ್ತಾರೆ. ಅದು ಬೋಟಿಗೆ ಇನ್ನೂ ತಿಂದಿರೋ ಕಣಕ್ಕೆ ಗೊತ್ತಿಲ್ಲ ನನಗೆ, ಅದು ಅದ್ಭುತವಾಗಿರ್ತದೆ.
ಮತ್ತು ಕಡಲೆಕಾಳು ಅವರೆಕಾಳು ಕೂಡ ಹಾಕ್ತಾರೆ, ಭಾಳ ವಿಶೇಷ. ನಾವು ಊರಲ್ಲಿದ್ದಾಗ ಈ ತವರೆ ಬೇರೆ ಹಾಕ್ಬಿಟ್ಟು ಮಾಡೋರು, ಅದನ್ನು ಹಾಕಿ ಮಾಡೋರು, ಅದನ್ನೆಲ್ಲ ನಾನು ಒಬ್ಸರ್ವ್ ಮಾಡಿದ್ದೀನಿ, ಭಾಳ ಮಿರಾಕಲ್. ಗುರುಗ್ರಹ ಬಹಳ ಚೆನ್ನಾಗಿದ್ದಾನೆ ಈ ಸರಿ. ಗುರುನ ನೀವು ಅತಿ ಹೆಚ್ಚು ಬೂದುಗುಂಬಳಕಾಯಲ್ಲಿ ಏನಾದ್ರು ಮಾಡಿ, ಮತ್ತು ತುಪ್ಪದಲ್ಲಿ ಒಬ್ಬಿಟ್ಟಿಗೆ ನೀವು ತುಪ್ಪನ ಬಳಸ್ತೀರ ಅಂದರೆ ಗುರುಗ್ರಹ ಭಾಳ ವಿಶೇಷವಾಗಿ. ನೀವು ಗುರುನ ನೀವು ಅತಿ ಹೆಚ್ಚು ಕೂಡ ಗುರುಗ್ರಹ ಮತ್ತು ಬಾಳೆಹಣ್ಣು ಅತಿ ಹೆಚ್ಚು ಬಳಸಿ, ಬಾಳೆಹಣ್ಣನ್ನು ದಾನವಾಗಿ ಕೊಡಿ, ತುಂಬ ಒಳ್ಳೆಯದಾಗುತ್ತೆ. ಈ ಪಿತೃಪಕ್ಷನ ಈ ಗ್ರಹಣ ಬಂದಿದೆ ಮಾಡ್ದಲ್ಲಿ ಇರಲ್ಲ, ಮಾಡಬೇಡಿ, ಅವೆಲ್ಲ ದಯವಿಟ್ಟು ತಲೆ ಕೆಡಿಸ್ಕೋಬೇಡಿ. ನಿಮ್ಮ ಟೈಮಿಗೆ ನೀವು ಏನಿದೆ ಅದು ಗ್ರಹಣವನ್ನು ಮಾಡಿ ದೇವರು ಖಂಡಿತ ಕೂಡ ಪಿತೃಋಣ. ನೀವು ಸಾಕಷ್ಟು ಜನ ನೀವು ಅಲ್ಲಿ ಎಲ್ಲ ಕಡೆ ಹೋಗ್ತಾರೆ, ನಂಗೆ ತುಂಬ ಸರಿ ಕರೆದವ್ರೆ, ಸರ್ ನಿಮಗೆ ಬರ್ತಾರಲ್ಲ ಕ್ಲೈಂಟ್, ನಮಗೆ ಕಳಿಸಿ, ನಮಗಿಷ್ಟು ಕಮಿಷನ್ ಕೊಡ್ತೀನಿ ಅಂತ. ಅಣ್ಣ ಜ್ಯೋತಿಷ್ಯ ಹೇಳೋದೇ ಒಂದು ಅರ್ಧ ಪಾಪ, ಇನ್ನೊಂದು ಅರ್ಧ ಪಾಪ ನನಗೆ ಯಾಕೆ ಬೇಕು, ನಾನು ಅಂಥ ಮುಟ್ಟಾಳು ಕೆಲಸ ಮಾಡೋ, ನಂಗೆ ದಯವಿಟ್ಟು ಯಾರು ಫೋನ್ ಮಾಡಬೇಡ್ರಿ ಅಂದಿದ್ದೀನಿ ನಾನು. ನಮಗೆ ಕಳಿಸ್ಕೊಡಿ, ನಾವು ಕಮಿಷನ್ ಕೊಡ್ತೀವಿ. ಪಿತೃಋಣ ನಾನೇ ಹಾಕ್ತಿಲ್ಲ, ಅವ್ರ ಅಪ್ಪ ಅಮ್ಮನ ಋಣ ನಾನೇ ಹಾಕಿ ಇಟ್ಕೊಳ್ಳಿ, ನಮ್ಮದೇ ಇಟ್ಕೊಳ್ಳೋದು ಕಷ್ಟ ಆಗೈತೆ. ಈ ಥರ ತುಂಬ ಜನ ಮಾಡ್ತಾಯಿದ್ದಾರೆ. ಸಾಕಷ್ಟು ಜನ ಈ ಥರ ಪಿತೃಋಣಕ್ಕೆ ಅಲ್ಲಿ ಕಳಿಸೋದು, ಇಲ್ಲಿ ಕಳಿಸೋದು, ಪಿತೃ ಶಾಪ ಇದೆ, ಆ ಶಾಪ ಇದೆ, ಈ ಶಾಪ ಇದೆ ಅಂತ ಪಿತೃ ಶಾಪಕ್ಕೆ ಯಾರೆಲ್ಲ ನೀವು ಮಾಡ್ತಿರೋ ನಿಮಗೆ ಕಾಲು ನೋವು ಮತ್ತು ಕಾಲು ಆಸ್ಟೆಂಟು, ಬೇಗ ಕಿವಿ ಕೇಳೋಕ್ಕಲ್ಲ. ಇನ್ನೊಬ್ರು ಕಂಡವ್ರು ಪಿತೃಋಣ ಅಂತ ಹೆಸರು ಹೇಳಿ ಅದನ್ನು ಸಂಪಾದನೆ ಮಾಡ್ತಾರೆ ನೋಡಿ, ಇಲ್ಲ ಕಳಿಸ್ಕೊಡೋದು, ಇಲ್ಲೇನಾಗುತ್ತೆ ಆ ಥರ ಅಲ್ಲ. ಅವ್ರವ್ರು ಮಾಡಿ ಅಂತೇಳಿ ನಿಮ್ಮ ಮನೇಲಿ ಈ ವರ್ಷಕ್ಕೊಂದ್ಸರಿ ತಿಂಗಳಿಗೊಂದ್ಸರಿ ಮಾಡೋರು ಇದ್ದಾರೆ, ಅವ್ರೊಂದು ಫ್ಯಾಮಿಲಿ ತಿಂಗಳ ಮಾಡ್ತಾಯಿರ್ತಾರೆ. ಒಬ್ಬೊಬ್ರು ಮಾಡೋಕ್ಕಾಗಲ್ಲ ಅಂತೇಳಿ ಪಿತೃಪಕ್ಷವನ್ನು ಮಾಡ್ತಾರೆ. ಪಿತೃಪಕ್ಷದಲ್ಲಿ ಮಾಡೋರು ನೀವು ಚೆನ್ನಾಗಿ ನಿಮ್ಮ ಮನೆ ಒಳಗಡೆ ನೆಂಟರನ್ನ ಕರೆದು ಊಟ ಹಾಕಿ, ನಿಮ್ಮ ಎಲ್ಲರನ್ನೂ ಕರೆದಾಕಿ ಮನೆಯಿಂದ ಆಚೆ ಒಂದು ಪೇಟು ಹಾಕ್ಬೇಡಿ, 100% ಒಳ್ಳೆಯದಾಗುತ್ತೆ. ಪಿತೃಪಕ್ಷ ಈ ಸರಿ ತುಂಬ ಚೆನ್ನಾಗಿ ಬಂದಿದೆ. ಗ್ರಹಣ ಇದ್ದರೂ ಕೂಡ 3 and 3 ಕಾಂಬಿನೇಷನ್ ನ್ಯೂಮರಾಲಜಿಲಿ. ಮತ್ತು ಸೂರ್ಯನ ನಕ್ಷತ್ರನೇ ಬಂದಿದೆ. ಸೂರ್ಯ ಅಂದರೆ ಪಿತೃಋಣ ಅಂತ ಹೇಳುತ್ತೆ. ಸೂರ್ಯನನ್ನು ನಾವು ಗ್ರಹದಲ್ಲಿ ಸೂರ್ಯನ ನಾವು ಏನು ಹೇಳ್ತೀವಿ, ಸೂರ್ಯಗ್ರಹನೇ ನಾವು ಹಿರಿಯೋರು ಅಂತ ಹೇಳುತ್ತೆ. ತಂದೆನೇ ಸೂರ್ಯಗ್ರಹ, ಅದು ಸೂರ್ಯ ನಕ್ಷತ್ರ. ಕೃತಿಕ ಉತ್ತರಾಷಾಢ ನಕ್ಷತ್ರನೇ ಸಿಕ್ಕಿದೆ. ಉತ್ತರಾಷಾಢ ನಕ್ಷತ್ರ ನಿಮ್ಮ ಪುಣ್ಯಕ್ಕೆ 2 ರಾಶಿಗೂ ಕನ್ವರ್ಟ್ ಆಗುತ್ತೆ. ಒಂದು ಸಿಂಹ ರಾಶಿಗೂ ಆಗುತ್ತೆ, ಒಂದು ಕನ್ಯಾ ರಾಶಿಗೂ ಆಗುತ್ತೆ. ನೀವು ಭಕ್ತಿಯಿಂದ ಬೆಳಗ್ಗೆಲೇ ನೀವು ಮುಗಿಸ್ಬಿಡಿ. ನೀವು ಖಂಡಿತ ಕೂಡ ರಾತ್ರಿ ಎಡೆ ಹಾಕೋದಕ್ಕಿಂತ ನೀವು ಸಂಜೆ 6 ಗಂಟೆ ಒಳಗಡೆ ಎಡೆ ಹಾಕಿದರೆ ನಿಮ್ಗೆ ತುಂಬ ಒಳ್ಳೆಯದಾಗುತ್ತೆ. ಬೆಳಗ್ಗೆಲೇ ನೀವು ಎಡೆ ಹಾಕಿ ತುಂಬ ಒಳ್ಳೆಯದಾಗುತ್ತೆ. ರಾತ್ರಿ ಹೊತ್ತು ನೀವು ತುಂಬ ಎಡೆನೇ ಹಾಕಲ್ಲ ಒಬ್ಬೊಬ್ರು, ರಾತ್ರಿ 9-10 ಗಂಟೆವರೆಗೂ ಕಾಯಿಸ್ಬೇಡಿ, ಅದು ಪಿತೃ ಶಾಪ ಆಗುತ್ತೆ 100%. ನೀವು ತುಂಬ ಅಡುಗೆಯನ್ನು ಲೇಟ್ ಮಾಡಿದಷ್ಟು ಪಿತೃ ಶಾಪಕ್ಕೆ ಕೊನೆ ಆಗ್ತಾರೆ. ನೀವು ಅವ್ರು ಬಂದಿಲ್ಲ ಇವ್ರು ಬಂದಿಲ್ಲ ಅಂತ ಲೇಟ್ ಮಾಡಬೇಡಿ. ನನ್ನ ಒಂದು ಪ್ರಕಾರ ಎಡೆ ಇಕ್ಕರು 6 ಗಂಟೆ ಬೆಳಗ್ಗೆಯಿಂದ 10 ಗಂಟೆಯಿಂದ ನೀವು 6 ಗಂಟೆ ಒಳಗಡೆ ಯಾವಾಗಲಾರು ಇಡ್ಬೋದು. 6 ಗಂಟೆ ಆದಮೇಲೆ ಇಡ್ತೀನಿ ಅಂದರೆ ದಯವಿಟ್ಟು 7 ಗಂಟೆ ಒಳಗಡೆ ಇಟ್ಬಿಡಿ. 7 ಗಂಟೆ ಮೇಲೆ ಒಬ್ಬೊಬ್ರು 8 ಗಂಟೆ 9 ಗಂಟೆ ರಾತ್ರಿಯೆಲ್ಲ ಎಡೆ ಹಾಕ್ತಾರೆ. 9 ಗಂಟೆ ರಾತ್ರಿಯೆಲ್ಲ ನೀವು ಎಡೆ ಹಾಕಿದರೆ 8 ಗಂಟೆ ಮೇಲೆ ಎಡೆ ಹಾಕಿದ್ರೆ ಅದು ಪಿತೃ ಶಾಪಕ್ಕೆ ಕೊನೆ ಆಗಿಬಿಡ್ತೀರ. ನೀವು ಇಟ್ಟಿದ್ರೆ 6 ಗಂಟೆಯಿಂದ ಸಂಜೆ 6 ಗಂಟೆಯಿಂದ 7 ಗಂಟೆ ಒಳಗೆ ಇಟ್ಬಿಡಿ. ಒಬ್ಬೊಬ್ರಿಗೆ ಏನಾಗುತ್ತೆ ಸಂಜೆ ಹೊತ್ತು ರೂಢಿ ಮಾಡ್ಕೊಂಡಿರ್ತಾರೆ, ಒಬ್ಬರು ಬೆಳಿಗ್ಗೆ ಹೊತ್ತು ರೂಢಿ ಮಾಡಿರ್ತಾರೆ. ಎಡೆ ಇಕ್ಬೇಕಾದ್ರೆ ವಟ ಅನ್ನೋ ಥರ ದಯವಿಟ್ಟು ಅನ್ಬೇಡಿ. ಮತ್ತು ಎಡೆ ಇಕ್ಬೇಕಾದ್ರೆ ಊಟಕ್ಕೆ ಸೀರೆನ ಸೆರಗ ಸಿಗಾಕೊಂಡಿರ್ತಾರೆ. ಮತ್ತು ತುಂಬ ಜನ ಅವ್ರವ್ರ ಮನೇಲಿ ಅವ್ರವರೇ ಇಕ್ತಾರೆ, ಅವತ್ತೇನು ಯಾರು ಪುರೋಹಿತರು ಬೇಕಾಗಿಲ್ಲ. ಒಬ್ಬೊಬ್ಬರು ಒಂದು ರೆಗ್ಯುಲರ್ ಪುರೋಹಿತ ಎಲ್ಲರ ಮನೆ ಸುತ್ತಕ್ಕಾಗಲ್ಲ, ಅವರವರೇ ಎಡೆ ಇಕ್ಕಿ ಅವರವರೇ ಪೂಜೆ ಮಾಡ್ತಾರೆ. 90% ಇದು ನಾನ್ ವೆಜ್ ಹಬ್ಬ. ವೆಜ್ಜವ್ರು ಭಾಳ ಕಮ್ಮಿ, ನಾನ್ ವೆಜ್ಜವ್ರು ಮಾಡ್ತಾರೆ. ಎಣ್ಣೆ, ಬೀಡಿ, ಸಿಗರೇಟು, ಏನೆಲ್ಲ ಇಷ್ಟ ಇರುತ್ತೆ ಅವ್ರಿಗೆ ಏನೆಲ್ಲ ಇಷ್ಟ ಇರುತ್ತೆ ಅದನ್ನೆಲ್ಲ ಇಟ್ಬಿಟ್ಟು ಇವರೆಲ್ಲ ಸ್ವಾಹ ಅಂತಾರೆ. ಏನೇಳಿ ಅವ್ರಿಗೆ ಇಟ್ಬಿಟ್ಟು ಸ್ವಾಹ ಅಂತಾರೆ. ಸ್ವಾಹ ಅನ್ನೋದು ಒಂದು ಅಗ್ನಿದೇವನ ಗ್ರಹನ ಹೆಂಡತಿ ಹೆಸರು. ಏನೇಳಿ ಅವಾಗ ಅಗ್ನಿದೇವ ಹೇಳಿರೋದೇನಪ್ಪ ಅಂದರೆ ಸ್ವಾಹ ಅಂದರೆ, ದಯವಿಟ್ಟು ನೀವು ಭಾಳ ಜನ ಅನ್ಕೊಬಿಟ್ಟಿರ ಹೋಮ ಮಾಡ್ಕೊಂಡು ಸ್ವಾಹ ಅನ್ಕೊಳ್ಳಿ ಅಂತ ಹೇಳ್ತಿರ್ತಾರೆ. ಅದು ಈ ಸ್ಟ್ರಾಂಗ್ ಕಾನ್ಸೆಪ್ಟ್. ನಾನು ನೋಡಿರೋ ಪ್ರಕಾರ ಅಗ್ನಿದೇವನಿಗೆ ಈ ಸ್ವಾಮೀಜಿಗಳ ವೈಫ್ ಮೇಲೆ ಭಾಳ ಇಷ್ಟ ಆಗುತ್ತಂತೆ. ಆವಾಗ ಒಬ್ಬರು ಅವ್ರಿಗೆ ಸಪೋರ್ಟ್ ಮಾಡ್ತಾರೆ. ಎಲ್ಲ ರೂಪದಲ್ಲೂ ಬರಲ್ಲ, ಒಬ್ಬರು ಆ ರೂಪದಲ್ಲೇ ಒಬ್ಬರು ಅವ್ರ ಜೊತೆ ಎಲ್ಲ ಸಂತೋಷನೂ ಕೊಡ್ತಾರೆ. ಆವಾಗ ಅವ್ರು ಹೇಳ್ತಾರಂತೆ, ಹೋಮ ಮಾಡಬೇಕಾದ್ರೆ ನನ್ನ ಹೆಂಡತಿಗೂ ಸೇರಬೇಕು, ಇದು ನನ್ನ ಪೂರ್ತಿ ಮಾಡಿದ್ದಾರೆ, ನನ್ನ ಆಸೆಯನ್ನು ನೆರವೇರಿಸಿದ್ದಾರೆ. ಹಾಗಾಗಿ ನೀವು ಎಲ್ಲ ಹೋಮ ಮಾಡ್ಬೇಕಾದ್ರೆ ಸ್ವಾಹ ಅಂದರೆ ನಿಮ್ಗೆ ಫಲ ಬರುತ್ತೆ ಅಂತ. ಆದರೆ ಅವ್ರ ಹೆಂಡತಿ ಹೆಸರು ಅದು. ಏನೇಳೆ ಅಂದರೆ ಲವ್ವರ್ಸ್ ಅವರು. ಏನೇಳೆ ಹಾಗಾಗಿ ನೀವು ಈ ಒಂದು ಪಿತೃಋಣವನ್ನು ತೀರಿಸ್ಬೇಕು ಅಂದರೆ ದಾಳಿಂಬೆನ ಮಿಸ್ ಮಾಡಬೇಡಿ, ಮತ್ತು ಗೋಧಿನ ಅತಿ ಹೆಚ್ಚು ಬಳಸಿ, ತುಂಬ ಒಳ್ಳೆಯದಾಗುತ್ತೆ. ಈ ಸರಿ ಕಾಗೆಗೆ ಅತಿ ಹೆಚ್ಚು ಊಟ ಹಾಕಿ, ಕಾಗೆಗೆ ಅತಿ ಹೆಚ್ಚು ಹಾಕಿ. ಮತ್ತು ಈ ಒಂದು ಘಟನೆ ಮುಂದೆಗಡೆ 8ನೇ ತಾರೀಕು ಭಾಳ ವಿಷಯ, 10ನೇ ತಾರೀಕು 20ನೇ ತಾರೀಕು ದೊಡ್ಡ ಘಟನೆ ಏನಾರೋ ಒಂದು ಪ್ರಪಂಚದಲ್ಲಿ ನಡೀತಿದೆ. ಅದರಿಂದ ಸೂರ್ಯಗ್ರಹಣದಿಂದ ಮುಂದೆ ಆಯಿತು ಅಂತ ಅನ್ಕೋಬೇಡಿ. ಮತ್ತು ಸಾಕಷ್ಟು ಜನಕ್ಕೆ ನಾನು ಹೇಳ್ತಾ ಇದ್ದೀನಿ, ಅದರಲ್ಲೂ ಕೂಡ ನೀವು ಕೈಮ ಉಂಡೆ ಥರದಲ್ಲಿ ಮಾಡಿಕ್ಕಿ. ಸೂರ್ಯಗ್ರಹಣಕ್ಕೆ ಯಾರು ಕೈಮ ಉಂಡೆ ಎಲ್ಲ ಮಾಡಲ್ಲ 100%. ಕೈಮ ಉಂಡೆಯನ್ನು ನೀವು ಮಾಡಿಡಿ. ಕೈಮ ಉಂಡೆ ಮಾಡ್ತಿರೋ, ಕಡಲೆಕಾಳು ಉಂಡೆ ಮಾಡ್ತಿರೋ ನನಗೆ ಗೊತ್ತಿಲ್ಲ, ರವೆ ಉಂಡೆ ಮಾಡಿಡ್ತೀರ, 99% ರವೆ ಮಾಡಿಡ್ತಾರೆ. ರವೆ ಉಂಡೆ ಮಾಡಿಡ್ತೀರ.
ಮಟನ್ ಕೈಮಾ ಉಂಡೆನೂ ಮಾಡಿ, ತುಂಬ ಬೆನಿಫಿಟ್ ಆಗುತ್ತೆ, ತುಂಬ ಪವರ್ಫುಲ್ ಆಗಿರ್ತದೆ. ಮತ್ತು ಇಲ್ಲಿ ಏನಪ್ಪ ಒಂದು ಲಾಭ ಅಂದರೆ ಸಖತ್ತು ಈ ಸರಿ ಒಳ್ಳೆ ಟೈಮ್ ಬಂದಿದೆ, ಒಳ್ಳೆ ಟೈಮ್. ಈ ಗ್ರಹಣನ ನೀವು ಅಂದ್ಕೋಬೇಡಿ, ದಯವಿಟ್ಟು ನೀವು ಎಡೆ ಹಾಕಿ ಗ್ರಹಣದಿಂದ ಪಿತೃಪಕ್ಷ ಮಾಡ್ದಿರ ಇರಬೇಡಿ ಅಂತ ಮಾಡ್ದಲೇ ಇರಬೇಡಿ. ಆಮೇಲೆ ಯಾರು ಹೇಳಿರಂತ ಮಾಡಬೇಡಿ ದಯವಿಟ್ಟು. ನೋಡಿ, ಅವತ್ತಾರು ಊಟ ಮಾಡೋದಲ್ಲಿ ಯಾರು ಇರ್ತೀರಾ, ಹಿಂದೆ ಮುಂದೆ ಕಾಯ್ತಾ ಇರ್ತೀರಾ, ಹೋಗಿ ಗ್ರಹಣ ಮುಗಿ ನೋಡಿರಿ, ನಿಮ್ಮ ಋಣನ ನೀವೇ ಮುಗಿಸ್ಬೇಕ್ರಿ. ನಿಮ್ಮ ಋಣನ ಯಾರು ಒತ್ಕೋಗಲ್ಲ, ಬೇರೆ ಋಣ ಯಾರು ಒತ್ಕೋಗಲ್ಲ. ದೇವರು ನಾವು ಒಂದು ದಿವಸ ಸಾಯ್ತೀವಿ, ನೀವು ಒಂದು ಸಾಯ್ತೀರಾ. ಖಂಡಿತ ಹೇಳ್ತೀನಿ, ಅತಿ ಹೆಚ್ಚು ಈ ತಿಂಗಳಲ್ಲಿ ಕಾಗೆಗೆ ಊಟ ಹಾಕಿ, ಅತಿ ಹೆಚ್ಚು ಕಾಗೆಗೆ ಊಟ ಹಾಕಿ, ಮತ್ತು ಅತಿ ಹೆಚ್ಚು ಹಿರಿಯೋರಿಗೆ ಎಲ್ಪ್ ಮಾಡಿ. ಆಮೇಲೆ ಅತಿ ಹೆಚ್ಚು ನೀವು, ನಾನು ಹೇಳೋದೇನಪ್ಪ ಅಂದರೆ, ಒಂದು ವಿಶೇಷವಾಗಿ ನಿಮ್ಮ ಪೂರ್ವಜರು ಯಾರು ಡೆತ್ ಆಗಿರೋ ಹೆಸರುಗಳು ಸಿಗ್ತದೆ, ಅವ್ರಿಗೆ ಕರೆದು ಊಟ ಕೊಡಿ, ಬಟ್ಟೆ ಕೊಡಿ. ಅವರಿಗೆ ಖಂಡಿತಲ್ಲೂ ಕೂಡ ಆ ಹೆಸ್ರಿಗೆ ಗೌರವ ಕೊಡಿ. ಯಾರಿಗೋ ದುಡ್ಡಿದೆ ಅಂತ ರೋಡಲ್ಲಿ ಕೊಟ್ಟರು ವೇಸ್ಟು, ಆ ಹೆಸ್ರು ಬಲ ಇದ್ದವನಿಗೆ ಕೊಡಿ, ಅದು ತುಂಬ ಪಾಸಿಟಿವ್ ಆಗುತ್ತೆ. ಕಾಗೆಗೆ ಮಾತ್ರ ದಯವಿಟ್ಟು ಈ ಸರಿ ಈಗಲಿಂದಲೇ ಇಡಿ ನೀವು, ದಯವಿಟ್ಟು ಪಿತೃಪಕ್ಷವನ್ನಕ್ಕಾಗಿ ಇಡಿ. ಪಿತೃಪಕ್ಷ ಮುಗಿದ ಮೇಲೆ ಈ ತಿಂಗಳು ನಿಮ್ಮ ಕೈಲಿ ಆಗಿಲ್ಲ ಅಂದರೆ ನೀವು ವೀಡಿಯೋ ಯಾವಾಗ ನೋಡ್ತಿರೋ ಗೊತ್ತಿಲ್ಲ, ಫೇಸ್ಬುಕ್ಕಲ್ಲಿ ನೋಡ್ತಿರೋ, ಯೂಟ್ಯೂಬಲ್ಲಿ ನೋಡ್ತಿರೋ, ಇನ್ಸ್ಟಾಗ್ರಾಮಲ್ಲಿ ನೋಡ್ತಿರೋ, ಚಾನಲ್ ನೋಡ್ತಿರೋ, ನೋಡಿ ಆದಮೇಲೆ ಯಾವಾಗ ಬೇಕಾದ್ರೂ ನೋಡ್ಬೋದು. ಈ ಕಾರ್ಯಕ್ರಮ ನೋಡಿದಾಗ ಈ ನಿಟ್ಟಿಲ್ಲ ಅಂದರೆ ಕಾಗೆ ಅತಿ ಹೆಚ್ಚು ಅನ್ನ ಹಾಕಿ ತುಂಬ ಬೆನಿಫಿಟನ್ನು ಕಾಣ್ತೀರ. ಅದರಲ್ಲೂ ಕೂಡ ಬೆಳಿಗ್ಗೆ ಅತಿ ಹೆಚ್ಚು ಸೂರ್ಯನ ನಮಸ್ಕಾರ ಮಾಡಿ, ನಿಮ್ಮ ದೋಷಗಳು ತುಂಬ ಸಾಕಷ್ಟು ಪರಿಹಾರ ಆಗುತ್ತೆ. ಈ ಸರಿ ಸೂರ್ಯಗ್ರಹಣವನ್ನು ನೀವು ಚೆನ್ನಾಗಿ ಪೂಜೆ ಮಾಡಿ, ನಿಮ್ಗೆ ಸಿಕ್ಕಾಪಟ್ಟೆ ಎನರ್ಜಿ ಬರುತ್ತೆ. ನಮ್ಮನೇಲೂ ನನ್ನ ಪೂಜೆ ಐತೆ, ನಾನು ಕೂಡ ಹೋಗ್ತೀನಿ, ನಾನು ಕೂಡ ಪೂಜೆಗೆ ಹೋಗ್ತೀನಿ 100%. ಎಲ್ಲ ನಮ್ಮಮ್ಮ ಸಾಕಮ್ಮನೇ, ನಮ್ಮಮ್ಮ ನಾನೆಲ್ಲ ತಂದಿದ್ದಕ್ಕೆ ಬಟ್ಟೆ ಬರೆಯಲ್ಲ, ನೀನು ಸುಮ್ಮನೆ ಬಂದ್ಬಿಡೋ ಅಂತ ಹೇಳ್ತಾ ಇದ್ದೆ. ನಾನು ಕೂಡ ಹೋಗಿ ನಾನು ಪೂಜೆ ಮಾಡ್ತೀನಿ. ನಾವೆಲ್ಲ ತುಂಬ ಗ್ರ್ಯಾಂಡಾಗಿ ಮಾಡ್ತೀವಿ, ಸಿಕ್ಕಾಪಟ್ಟನ್ನು ಊರಿಗೆ ಊಟ ಹಾಕತ್ತಾರಲ್ಲ. ಈ ಸರಿ ಮಾತ್ರ ಮಾಡಲ್ಲ, ನಾನು ಈ ಸರಿ ಒಬ್ಬರನ್ನು ಕರಿಬಾರ್ದು ಅಂತ ಇದ್ದೀನಿ. ಅಂದರೆ ನಮ್ಮ ಅಪ್ಪ ಅಮ್ಮ ನಮ್ಮ ಫ್ಯಾಮಿಲಿ ಏನಿದೆ ಅಷ್ಟೇ. ಈ ಪಿತೃಪಕ್ಷದಲ್ಲಿ ಬೇರೆಯವ್ರ ಮನೆಗೆ ಕರೆದ್ರೆ ಅವ್ರ ಮನೆಗೆ ಹೋಗಿ ಊಟ ಮಾಡಬಹುದಾ ಮಾಡಬಾರ್ದು? ಅಂದರೆ ಇದು ರಾಂಗ್ ಕಾನ್ಸೆಪ್ಟು. ನಿಮಗೆ ಪರಿಚಯ ಇದ್ದು ನೀವು ಇದ್ರೆ ಹೋಗ್ಬೇಕು. ಹಿಂಗೆ ಎಲ್ಲರೂ ಹೋಗಿ ಎಲ್ಲರ ಋಣನೂ ತಿನ್ನಬಾರ್ದು. ನೀವು ನಿಮ್ಗೆ ಬೇಕಾಗಿಲ್ಲ, ನಾನ್ ವೆಜ್ ಅಂದರೆ ಎಲ್ಲ ಓಡೋಗ್ತಾರೆ, ವೆಜ್ ಯಾರು ಹೋಗಲ್ಲ. ಅವ್ರ ಮನೆ ಋಣನ ಅವ್ರ ತಾತಂದ್ರಿಗೆ ಕರೆದು ಮಾಡಬೇಕು. ದಯವಿಟ್ಟು ಅವ್ರ ಕುಟುಂಬದವರೇ ಮಾಡ್ಕೊಂಡು ತಿನ್ಬೇಕು. ಹೌದು, ಬೇರೆಯವ್ರಿಗೆಲ್ಲ ಕರೆದು ಆಡಂಬರ ಮಾಡಬೇಡಿ. ದಯವಿಟ್ಟು ಇದನ್ನು ತೆಗೆದುಬಿಡಿ. ನಿಮ್ಮನೆ ಫಂಕ್ಷನ್ ಊಟನ ಭಾಳ ಮಿರಾಕಲ್. ನೀವು ಅದನ್ನು ಎಡೆ ಹಾಕಿ ದಯವಿಟ್ಟು ಊಟ ಮಾಡಿ. ಮತ್ತು ನಿಮ್ಮ ಹೇಳಿದ್ನಲ್ಲ, ಅವ್ರು ಯಾವಾಗಲಾದ್ರು ಎಡೆ ಹಾಕ್ಬೋದು. ನೀವು ಕರಿಯರಿದ್ರೆ ಕರೆದು ಊಟ ಮಾಡಿ. ನೀವು ಆಮೇಲೆ ಎಡೆ ಇಟ್ಟಾದ್ಮೇಲೆ ಆ ಎಡೆ ಇಟ್ಟಿದ್ರೆ ತಗೊಂಡು ಹೋಗಿ ಕಾಗೆಗೆ ಇಡೋದು ಪದ್ಧತಿ ಇದೆ. ಕಾಗೆ ಮುಟ್ಟಬೇಕು ಅನ್ನೋದಿದೆ. ಅಕಸ್ಮಾತ್ ಮುಟ್ಟಿಲ್ಲ, ಬೇರೆ ಯಾವುದಾದ್ರೂ ಪಕ್ಷಿ ಪ್ರಾಣಿ ತಿಂತು ಅಂದ್ರೆ ಏನಾದರೂ ಇಲ್ಲಿ ರಾತ್ರಿ ಹೊತ್ತು ಇಡ್ತಾರೆ, ಯಾವ ಪ್ರಾಣಿನೂ ತಿನ್ನಲ್ವಲ್ಲ. ಮಧ್ಯಾಹ್ನ ಇಡ್ತಾರಲ್ಲ ಗುರುಗಳು. ಮಧ್ಯಾಹ್ನ ಇಡೋದು ಕಮ್ಮಿ. ಎಲ್ಲ ಈ ಹಳ್ಳಿಲೆಲ್ಲ ಏನಾಯ್ತು ಗೊತ್ತಾ ಮೇಡಮ್ ಅವರೇ, ಈ ಮಾರೋಡಿಸ್ತಾರೆ ಆಗ್ಬಿಟ್ಟಾರೆ. ಮಾರೋಡಿಸ್ ಹೆಂಗೆ ಗೊತ್ತಾ, ಎಲ್ಲ ಚಿಂದಂಗಡಿ ಬಟ್ಟೆ ಅಂಗಡಿಯಲ್ಲಿ ವ್ಯಾಪಾರ ಮಾಡ್ಕೆ ಬಂದು ರಾತ್ರಿ ಮಕ್ಕಳು ಮದುವೆ ಮಾಡ್ತಾರೆ, ರಾತ್ರಿ ಹೊಸಮನೆಗೆ ಹೋಗ್ತಾರೆ. ನಾವು ರೈತರುಗಳಲ್ವಾ, ಜಮೀನು ಹೊಲ ಗದ್ದೆ ಎಲ್ಲ ಉತ್ತು ದನ ಕರು ಮನೆಗೆ ಬಂದು ಮೇವ ಹಾಕಿ ಕಟ್ಟಾಕಿದ ಮೇಲೆ ಸಂಜೆ ಪಿತೃಪಕ್ಷ ಮಾಡೋದು ತುಂಬ ಪದ್ಧತಿ ಹಳ್ಳಿಲಿ. ಟೌನಲ್ಲಿ ಬಿಡಿ ಆಡಂಬರ, ಅವ್ರಿಗೆ ಹಗ್ಲೊತ್ತೆ ಮಾಡ್ತಾರೆ. ಹಳ್ಳಿಲಿ ಇವತ್ತರೆಗೂ ನಡ್ಕೊಂಡ್ಬಂದರು. ರಾತ್ರಿ ಹೊತ್ತು ಸಂಜೆ 6 ಗಂಟೆ ಮೇಲೆ ಬೇಗ ಮಾಡಿಬಿಡಿ, ಬೇಗ ಮಾಡಿ. ಮತ್ತು ಬೆಳಗ್ಗೆ ಏನಾರು ಒಂದು ಮಾಡಿ, ಪಿತೃಪಕ್ಷ ಮಾಡೋದಿರಲಿ. ನೀವು ಸಂಜೆ ಮಾಡ್ತೀರಾ, ಪಿತೃಪಕ್ಷಿಗೆ ಬೆಳಗ್ಗೆ 10 ಗಂಟೆಯಲ್ಲಿ ಏನಾರು ಕಾಗೆಗೆ ಮಾಡಿದ ಮೊದಲನೇದು ಅಡುಗೆನ ಎಡೆ ಹಾಕಿ. ದಯವಿಟ್ಟು ನಿಮ್ಮ ಮನೇಲಿ ಚಿತ್ರಾನ್ನ ಮಾಡ್ತಿರೋ, ಉಪ್ಪಿಟ್ಟು ಮಾಡ್ತಿರೋ, ಒಂದು ವಡೆ ಬೇಯಿಸ್ತಿರೋ, ಏನೋ ಇರೋರಿಗೆ ಎತ್ತಿಟ್ಟಿರ್ತೀರ. ನೀವು ರೆಗ್ಯುಲರಾಗಿ ಬೆಳಗ್ಗೆ ಏನು ಮಾಡ್ತೀರಾ ಅದನ್ನು ಒಂದು ಸ್ವಲ್ಪ ಕಾಗೆಗೆ ಅನ್ನ ಹಾಕಿ. ಮತ್ತು ಬುದ್ಧಿವಂತಾದರೂ ಒಂದು ಭಾಳ ದಿವಸದಿಂದ ಕಾಗೆ ಅನ್ನಕ್ಕೆ ಹಾಕ್ತಾ ಬರ್ತಾರೆ. ಕಾಗೆಗೆ ಇದು ಮಾಡಿ, ಕಾಗೆಗೆ ಸೇವ್ ಮಾಡಿ, ತುಂಬ ಒಳ್ಳೆಯದು. ಈ ಸರಿ ಪಿತೃಪಕ್ಷ ಆದಮೇಲೆ ನೀವು ಹೋಗ್ಬೇಕಾದಂಥ ಟೆಂಪಲ್ ಯಾವುದಪ್ಪ ಅಂದರೆ, ಒಂದು ಸೂರ್ಯನಾರಾಯಣ ಟೆಂಪಲ್ ಹೋಗಿ ದರ್ಶನ ಮಾಡಿ. ಎಲ್ಲಿದ್ದು ಅಲ್ಲಿ ಸೂರ್ಯನಾರಾಯಣ ದರ್ಶನ ಮಾಡಿ. ಮತ್ತು ಎಲ್ಲಿದೆಯೋ ಅಲ್ಲಿ ಸೂರ್ಯ ನಮಸ್ಕಾರ ಮಾಡಿ. ಆಗಿಲ್ಲ ಅಂದರೆ ಟೆಂಪಲ್ಗೆ ಏನಾದ್ರು ಹೋಗೋದ್ರೆ ಅದಕ್ಕೆ ಹೋಗಿ ಡೈರೆಕ್ಟ್ ಸೂರ್ಯನಿಗೆ ನಮಸ್ಕಾರ ಮಾಡಿ ಪುಣ್ಯ ಬರುತ್ತೆ. ಆದರೆ ಶನೇಶ್ವರ ಡೈರೆಕ್ಟಾಗಿ ನಿಮ್ಗೆ ಯಾರಿಗೂ ಕಾಣಲ್ಲ. ಈ ಸರಿ ಪಿತೃಪಕ್ಷ ಮಾಡಾದಮೇಲೆ ಒಂದು ಸರಿ ತಿರುನಲ್ಲಾರ್ಗೆ ಹೊರಟ್ಬಿಡಿ. ನೀವು ತಿರುನಲ್ಲಾರ್ಗೆ ಹೋಗಿ ದರ್ಶನ ಮಾಡಿ. ಮತ್ತು ಪ್ರತಿ ದಿವಸ ಈ ಒಂದು ತಿಂಗಳಲ್ಲಿ ಡೈಲಿ ಒಂದು 5 ನಿಮಿಷ 10 ನಿಮಿಷ ರಾತ್ರಿ ಸಂಜೆ 6 ಗಂಟೆ ಮೇಲೆ ನಕ್ಷತ್ರಗಳನ್ನ ನೋಡಿ. ನಕ್ಷತ್ರಗಳನ್ನ ನೋಡಿದರೆ ನಿಮಗೆ ಎಲ್ಲ ದೋಷವೂ ನಿವೃತ್ತಿ ಆಗುತ್ತೆ. ಆಕಾಶಕ್ಕೆ ಕತ್ತೆ ಎತ್ಬಿಟ್ಟು ಒಂದು 5 ಸೆಕೆಂಡ್ಸ್ ಪ್ರೇಯರ್ ಮಾಡಿ. ಅಂದರೆ ಚಂದ್ರನಿಗೆ ಮಾಡ್ತಿರೋ, ನವಗ್ರಹಗಳಿಗೆ ಮಾಡ್ತಿರೋ, ಅಲ್ಲಿ ನಕ್ಷತ್ರಗಳು ಅಂದರೆ ಪೂರ್ಯವರು ಪುಣ್ಯದಿಂದ ಆಶೀರ್ವಾದಗಳು, ತುಂಬ ಜನ ಆಶೀರ್ವಾದವನ್ನು ತಳಗಡೆ ಬಯಸ್ತಾ ಇರ್ತಾರೆ. ನೀವು ಭಗವಂತನ ಏನು ಕೇಳ್ತೀರೋ ಅದನ್ನೆಲ್ಲನೂ ಹೊಂದಿಸ್ತಾನೆ. ದಯವಿಟ್ಟು ಇಷ್ಟು ದಿವಸ ನೀವು ಕತ್ತು ಬಗ್ಸ್ಕೊಂಡು ಕೇಳ್ತಾಯಿದ್ರಿ, ದೇವ್ರಿಗೆ ಕತ್ತು ಬಗ್ಸಿ ಕೇಳ್ತೀರಿ. ಪಿತೃಪಕ್ಷ ಆದ್ರೆ ನೀವು ಸಂಜೆ ಹೊತ್ತು 6 ಗಂಟೆ ಮೇಲೆ ಚಂದ್ರನಿಗೆ ಪ್ರಾರ್ಥನೆ ಮಾಡಿ. ನೀವು 100% ಈ ತಿಂಗಳು ನೀವು ನೆನೆಸ್ಕೊಂಡು ನಡೀತಿದ್ದೆ. ನೀವು ದಯವಿಟ್ಟು ನಕ್ಷತ್ರಗಳನ್ನ ಗ್ರಹಗಳನ್ನ ಪ್ರಾರ್ಥನೆ ಮಾಡಿ, ಸಿಕ್ಕಾಪಟ್ಟೆ ಫಲ ಬರುತ್ತೆ. ಸೊ ಕೊನೆಯದಾಗಿ ಪ್ರಶ್ನೆ ಕೇಳಲೇಬೇಕು. ಈ ಪಿತೃಪಕ್ಷ ಮಾಲಿಯ ಅಮಾವಾಸ್ಯೆ ಇದೆ ಅಂದ ತಕ್ಷಣ ಯಾವುದು ಒಳ್ಳೆ ಕೆಲಸನ ಮಾಡಲ್ಲ, ಅದನ್ನು ಯಾಕೆ ಮಾಡ್ಬಾರ್ದು? ಅವ್ರ ಗೌರವ, ಅದು ಮಾಡೋಕ್ಕೆ ಹೋಗಬೇಡಿ.
ದಯವಿಟ್ಟು ಪಿತೃಪಕ್ಷ ಬಂದಾಗ ಅವ್ರಿಗೆ ಬಟ್ಟೆ ಬರಿ ಅವ್ರಿಗೆ ಐಟಮ್ಸು ಇದು ತರಕ್ಕೆ 15 ದಿವಸ ನಿಮ್ಗೆ ಟೈಮ್ ಇರ್ತದೆ. ಅವ್ರಿಗೆ ಇಷ್ಟವಾಗಿದ್ದನ್ನು ವಂಚಿಕೆ ಬೇಕಾಗುತ್ತೆ. ಅದರೊಳಗೆ ಹೊಸ ಕೆಲಸ ಮಾಡಿ, ಯಾರಿಗೋ ದುಡ್ಡಿದ್ದವ್ರು ಕೆಲಸದವ್ರಿಗೆಲ್ಲ ಹೇಳ್ಬಿಡ್ತಾರೆ. ಅದು ರಾಂಗ್ ಕಾನ್ಸೆಪ್ಟು. ನೀವು ನಿಮ್ಮ ಪ್ರೀತಿಯಿಂದ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ಅದರಲ್ಲೂ ಕೂಡ ಈ ಒಂದು ಪಿತೃಪಕ್ಷದಲ್ಲಿ ದಯವಿಟ್ಟು ಭಾಳ ವಿಶೇಷವಾಗಿ ಇಡ್ಲಿ ಜನರಲ್ಲಾಗಿ ಎಲ್ಲರೂ ಮಾಡ್ತಾರೆ. ಇಡ್ಲಿಕ್ಕಿಂತ ಹೆಚ್ಚಾಗಿ ಕಡುಬು ಮಾಡಿ. ಕಡುಬು ಈ ಸಖತ್ ಪವರ್ಫುಲ್ಲು. ಕಡುಬು ಈ ಸರಿ ಕಡುಬಿಗೆ ನೀವು ಎಳ್ಳು ಹಾಕಿ ಅಲ್ಲ ಜೀರಿಗೆ ಹಾಕಿ ನೀಟಾಗಿ ಮಾಡಿ ತುಂಬ ರುಚಿಯಾಗಿರೋಂಥ ಪದಾರ್ಥವನ್ನು ಮಾಡಿ ಭಗವಂತನಿಗೆ ಅರ್ಪಿಸಿ ತುಂಬ ಒಳ್ಳೆಯದಾಗುತ್ತೆ. ಮಣ್ಣಿನ ದೀಪ ಹಚ್ಚಿ ಈ ಸರಿ ಸೂರ್ಯ ಒಂದು ಭಾಳ ವಿಶೇಷವಾಗಿ ಮಣ್ಣಿನ ದೀಪ ಹಚ್ಚಿ, ಆದಷ್ಟು ಬೆಳ್ಳಿ ದೀಪವನ್ನು ಹಚ್ಚಬೇಡಿ. ಹಚ್ಚಿ ಇದ್ದರೆ ಪಕ್ಕದಲ್ಲಿ ಒಂದು ಮಣ್ಣಿನ ದೀಪ ಹಚ್ಚಲೇಬೇಕು. ಅದು ಹಿರಿಯವರಿಗೆ ಅದು ಗೌರವ. ಮಣ್ಣಿನ ದೀಪ ಹಚ್ಚಿ ತುಂಬ ಒಳ್ಳೆಯ ಫಲ ಸಿಗುತ್ತೆ. ಬೆಳ್ಳಿ ದೀಪದ ಜೊತೆಗೆ ಒಂದು ಮಣ್ಣಿನ ದೀಪವನ್ನು ತಂದಿಟ್ಕೊಳ್ಳಿ. ಓಕೆ, ಸೊ ಒಟ್ಟಾರೆಯಾಗಿ ಸೂರ್ಯಗ್ರಹಣ ದಿನಾನೇ ಪಿತೃಪಕ್ಷ ಅಂದರೆ ಮಾಲಿಯ ಅಮಾವಾಸ್ಯೆ ಬಂದಿರೋದ್ರಿಂದ ಸೊ ಆಚರಣೆ ಮಾಲಿಯ ಅಮಾವಾಸ್ಯೆ ಆರಾಮಾಗಿ ಮಾಡಿ ಅಂತ ಹೇಳ್ತಿದ್ದೀರಿ. ಖಂಡಿತಲ್ಲೂ ಮಾಡಿ, ಯಾಕಂದರೆ ಮತ್ತೆ ಸಿಗಲ್ಲ. ಯಾರು ಮುಂಚೆ ನಿಮಗೆ ಭಯ ಇದ್ದರೆ ನೀವು ಮುಂಚೆಲೆ ಮಾಡೋರಿದ್ರು ಮಾಡ್ಕೊಳ್ಳಿ. ಮುಂಚೆಲೆ ಮಾಡೋರಿದ್ದಾರೆ, ವಾರದ ಮುಂಚೆ ಪಿತೃಪಕ್ಷ ಆದಮೇಲೆ ಮಾಡ್ಕೊಂಡಿರ ಮೇಲೆ ಮುಗಿದೋದ್ಮೇಲೆ ಮಾಡಬೇಡಿ. ಯಾಕಂದರೆ ಒಂದು ಸರಿ ನಾನೊಂದು ಮಾತು ಹೇಳ್ತೀನಿ ಕೇಳಿ. ಇದೇ ಪಿತೃಪಕ್ಷದ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ದೆ. ಇದೇ ರಾಧೇರೇಗೌಡರು ಇದ್ರು, ಆಪೋಸಿಟ್ ಆಗಿದ್ದರು. ನಾನು ಹೇಳಿದ್ದೆ ಪಿತೃಪಕ್ಷ ಮುಗ್ದೋಗ್ಬಿಟ್ಟಿದ್ದೆ. ಮುಗ್ದೋದ್ಮೇಲೆ ಸಂಜೆ ಮಾಡ್ತಾವ್ರೆ. ನಮ್ಮ ಆ ನಕ್ಷತ್ರ ತಿಥಿ ಎಲ್ಲ ಮುಗ್ದೋಗ್ಬಿಟ್ಟಿದ್ದೆ. ಜನ ಸಂಜೆ ಮಾಡಬೇಕು ಒಟ್ಟಿನಲ್ಲಿ, ಸಂಜೆ ಮಾಡಿ ರೂಢಿಯಾಗಿದ್ದಾರೆ. ನಾನು ಟಿ ವಿಲಿ ಹೇಳ್ತೀನಿ ಪಿತೃಪಕ್ಷ ಸರಿ ಬಂದಿಲ್ಲ, ಈ ಸರಿ ಪಿಟ್ಟಾದಿರೋ ಡೆತ್ ಆಗ್ತಾರೆ, ಇಡೀ ಊರೇ ಎಡೆ ಆಗ್ತಾರೆ ಅಂತ ಹೇಳ್ತೀನಿ ನಾನು. ನೋಡ್ರಿ ಹಂಗೆ ಆಗ್ಬಿಡೋದು ಅದು. ನನಗೆ ಆಮೇಲೆ ರಾಧೇಗೌಡರು ಓಡಿ ಬಂದರು. ಈ ಒಗಟು ರೀತಿಯಲ್ಲಿ ಹೇಳ್ಬಿಟ್ಟೋಗಿದ್ದೆ. ಅಂದರೆ ಈ ಸರಿ ಯಾಕೆ ಹಿಂಗೆ ಮಾತು ಹೇಳ್ತೀನಿ ಅಂದರೆ ದಯವಿಟ್ಟು ಮಾಡ್ದಲೇ ಇರಬೇಡಿ. ಆಮೇಲೆ ಯಾರ್ದೋ ಮಾತು ಕಟ್ಕೊಂಡು ಮುಂದಕ್ಕೆ ಹಾಕ್ಬೇಡಿ. ದಯವಿಟ್ಟು ಹೇಳ್ತಿದ್ದೀನಿ, ಯಾರು ಶಾಪನಾರು ಓದ್ಕೊಳ್ಳಿ, ಪಿತೃ ಶಾಪ ಮಾತ್ರ ಓದ್ಕೋಬೇಡಿ. ಯಾಕಂದರೆ ಅದು ದೋಷಗಳು ಬರ್ತವೆ. ಒಬ್ಬೊಬ್ರು ನೋಡಿ ಯಾರು ಸತ್ತ ಮೇಲೆ ಬೇಗ ಅವ್ರಿಗೆ ತುಂಬ ಕಷ್ಟಗಳು ಬರ್ತವೆ. ಒಬ್ಬೊಬ್ರು ಸತ್ತಿದ ತಕ್ಷಣ ಮದುವೆ ಮಾಡಬೇಕು ಅಂತ ಹೇಳ್ತಾರೆ. ನಿಮ್ಮ ಮನೇಲಿ ಮದುವೆ ಮಾಡಬೇಕು 1 ವರ್ಷದೊಳಗಡೆ, ಆಮೇಲೆ ಮದುವೆ ಮಾಡೋಂಗಿಲ್ಲ ಅಂತ. ಅದಕ್ಕೆ ಪಿತೃ ಋಣನ 1 ವರ್ಷದೊಳಗೆ ಪಡ್ಕೊಬಿಡ್ಬೇಕು. ಆ ಪಿತೃ ದಾಟಿದ ಮೇಲೆ ಮಾಡಬೇಡಿ. ನೋಡಿ ಗಣಪತಿನ ಪಿತೃಪಕ್ಷ ಸ್ಟಾರ್ಟ್ ಆದಮೇಲೆ ಗಣಪತಿ ಹಬ್ಬ ಮಾಡಿ ತಲೆಗಳು ಹೊಳ್ಳಿ ಬೀಳ್ತಾ ಇದ್ದಾವೆ. ನೀವು ಅಷ್ಟೇ ಪಿತೃಪಕ್ಷ ಮುಗಿದ್ಮೇಲೆ ತಲೆ ಮಾಡಬೇಡಿ, ಬೆಳಗ್ಗೆಲ್ಲ ಮಾಡಿ ಪುಣ್ಯವನ್ನು ಕಟ್ಕೊಳ್ಳಿ. ಓಕೆ ಗುರುಗಳೇ, ಪಿತೃಪಕ್ಷ ಹಾಗೆ ಸೂರ್ಯಗ್ರಹಣ ಕುರಿತಾಗಿ ಬಹಳಷ್ಟು ಮಾಹಿತಿನ ನೀಡಿದ್ರಿ. ಸೂರ್ಯಗ್ರಹಣ ಅಂದಾಕ್ಷಣ ಭಯ ಬೇಡ, ಪಿತೃಪಕ್ಷ ಅವತ್ತಿನ ದಿನನೇ ಬಂದಿರೋದ್ರಿಂದ ಪಿತೃಪಕ್ಷನ ಆರಾಮಾಗಿ ಮಾಡಿ, ನಿರ್ಭಯದಿಂದ ಮಾಡಿ ಅಂತ ಹೇಳ್ತಿದ್ದೀರಿ. ಸೊ ಕಾರ್ಯಕ್ರಮದಲ್ಲಿ ಇಷ್ಟೊತ್ತು ಕೂತಿ ಇಷ್ಟೊಂದು ಮಾಹಿತಿನ ನೀಡಿದ್ದಕ್ಕೆ ಧನ್ಯವಾದಗಳು. ಇಷ್ಟ ತನಕ ನನ್ನ ಕಾರ್ಯಕ್ರಮ ನೋಡೋರು ನನ್ನ ಬ್ರಹ್ಮ ನನ್ನ ಭದ್ರಕಾಳಿ 9 ನಾವುಗಳು ಕೂಡ ಸಕಲ ಸಂಪತ್ತು ಐಶ್ವರ್ಯ ಕೊಟ್ಟು ನೋಡಿದವ್ರ ಮನೆ ಉದ್ಧಾರ ಮಾಡಲಿ ಅಂತೇಳಿ ಕೈ ಮುಗಿತೀನಿ. ನಮಸ್ಕಾರ, ಎಲ್ಲರಿಗೂ ಒಳ್ಳೆಯದಾಗಲಿ. ನೋಡೋದಲ್ಲ, ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ಮತ್ತೆ ನಾವು ಸಿಗ್ತೀವಿ ಮುಂದಿನ ಕಾರ್ಯಕ್ರಮದಲ್ಲಿ. ಅಲ್ಲಿ ತನಕ ನೀವು ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.